ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ಈ ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಹಾಗೂ ಭೀಮಾ ಜ್ಯುವೆಲರ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುವನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ತಾ, ಪರಮೇಶ್ವರನ ಆರಾಧನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮನ್ನೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಂ ವಿಷ್ಣುರು ಚಕ್ರಮೇ ತ್ರೇಧಾನಿಪದಂ ಸಮೂಢಪಸ್ಯಮಾಗುಂ ಸುರೇಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಪದ್ಮಾನನೆ ಪದ್ಭವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಗೌರೀನ್ ವಿಮಾಯ ಸಲಿಲಾ ನಿಕ್ಷತ್ತದ್ವಿಪದೇನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋ ಮನ್. ಓಂ ಶಾರದಾ ಗುರುಭ್ಯೋ ನಮಃ. ಗಣೇಶ ಗುರುಭ್ಯೋ ನಮಃ. ಓಂ ಶ್ರೀ ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ, ಬುಧವಾರದ ಈ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಂಪೂರ್ಣವಾಗಿ ತಮ್ಮೆಲ್ಲರಿಗೂ ಸಹಿತ ಸಿಗುವಂಥದ್ದಾಗಲಿ. ಮಾಡುವಂತಹ ಪ್ರತಿಯೊಂದು ಕಾಯಕವೂ ಸಹಿತ ಭಗವಂತನ ಕೃಪಾಕಟಾಕ್ಷದಿಂದ ಒಂದು ಅಗೋಚರವಾಗಿರುವಂಥ ಶಕ್ತಿ ಇದೆ ಅಂತ ನಂಬಿ ನಾವು ಮುಂದೆ ಹೆಜ್ಜೆ ಹಾಕಿದಾಗ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಅದು ಭಗವತ್ ಸಂಕಲ್ಪದಿಂದ ಆಗಬೇಕು, ಭಗವಂತನ ಕೃಪೆಯಿಂದ ಆಗಬೇಕು. ಹಾಗೆ ಭಗವತ್ ಕೃಪಾ ಸಂಕಲ್ಪದಿಂದ ಆದ ಕೆಲಸ ಶೀಘ್ರ ಫಲವನ್ನು ಕೊಡುತ್ತೆ. ಇದಂ ವಿಷ್ಣುರು ಚಕ್ರಮೇ ತ್ರೇಧಾನಿದೇ ಪದಂ ಸಮೂಢಪಸ್ಯಮಾಗುಂ ಸುರೈ. ಹೀಗೆ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ವಿಷ್ಣುದೇವರಿಗೆ 2 ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡಿದ್ದೇ ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಶಕ್ತಿ ಎಲ್ಲರಿಗೂ ಸಿಗುವಂಥದ್ದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಏನು ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನ ಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತಿ ಸವರ್ಣಾಂ ವರದಾರ್ಣಿಂ ಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ ಅಂಬೆ ಜಗದಂಬಿಕಾಯಿ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಮಾಘ ಮಾಸ ಕೃಷ್ಣಪಕ್ಷ 19/2/2025. ಇವತ್ತು ಬುಧವಾರ, ಸಪ್ತಮಿ, ಸ್ವಾತಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ. ಹಾಗೆ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತಾ ಇದ್ದೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯೋಗಗಳು ಸರಿ ಹೋಗಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಅಂತಹ ಗುರುವಿನ ಅನುಗ್ರಹವನ್ನು ಪಡಿತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಈ ಪರ್ವಕಾಲಗಳು ಅಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೇನು ಅಗೋಯಿಗೋ ಅಂದರೆ ಬರುತ್ತೆ ಶನಿವಾರ ಬಂತು ಅಂದರೆ ಈ ಬಾರಿ ಪ್ರಯಾಗರಾಜನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಾವೆಲ್ಲರೂ ಸಹಿತ ನೋಡ್ಬೋದು. ಪ್ರಯಾಗರಾಜಲ್ಲಿ ನಡೆದಂತಹ ಅದ್ಭುತವಾದಂತಹ ಕುಂಭಮೇಳದ ಉತ್ಸವ ಜೊತೆಗೆ ಆ ಸ್ನಾನದ ಒಂದಷ್ಟು ವಿಚಾರಗಳು. ಪ್ರಯಾಗರಾಜ್ ಎಂಬತಕ್ಕಂಥದ್ದು ಗಂಗಾ ಯಮುನಾ ಸರಸ್ವತಿ ಆ ತ್ರಿವೇಣಿ ಸಂಗಮದಲ್ಲಿ ಬ್ರಹ್ಮದೇವರು ಅವರ ಕರಾರ್ಚಿತದಿಂದ ಒಂದು ಮಹಾಯಜ್ಞವನ್ನೇ ನಡೆಸಿದ್ರಂತೆ. ಯಜ್ಞವನ್ನು ನಡೆಸಿದ್ರಿಂದ ಪ್ರಯಾಗರಾಜ್ಗೆ ಅಂತಹ ಅದ್ಭುತವಾದಂಥ ಶಕ್ತಿ ಅಂತ ಹೇಳ್ತಾರೆ. ಅಂದರೆ ನೀರಲ್ಲಿ ಹೋಮ ಮಾಡಿದ್ರೆ ಅದು ವ್ಯರ್ಥ ಅಂತ ಹೇಳ್ತಾರೆ. ಆದರೆ ಅದೇ ನೀರಿನಲ್ಲೇ ಹೋಮ ಮಾಡಿ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಮತ್ತು ಇಷ್ಟಾರ್ಥಗಳನ್ನು ಸಿದ್ಧಿಗಾಗಿ ಒಂದು ಸಂಕಲ್ಪವೇ ಆಗಿದೆ. ಅದಕ್ಕಾಗಿ ನಾವು ಸಹಿತ ಆ ಒಂದು ವಿಶೇಷವಾಗಿರುವಂಥ ಸಾನ್ನಿಧ್ಯದಲ್ಲಿ ಸಾಂಬ ಸದಾಶಿವನಿಗೆ ಅಭಿಷೇಕವನ್ನು, ಹಾಗೆ ಅದೇ ಪ್ರಾಂತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಯಜ್ಞವನ್ನು ನಡೆಸಿದ್ದೀವಿ. ಆ ಯಜ್ಞದ ಫಲ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ದರ್ಶನ ಮಾತ್ರದಿಂದಲೇ ನಮ್ಮ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗುವಂಥ ಒಂದಷ್ಟು ಪುಣ್ಯಕ್ಷೇತ್ರಗಳಿದೆ, ಆ ತೀರ್ಥಕ್ಷೇತ್ರಗಳಿದೆ. ಕೋಟ್ಯಾಂತರ ಜನ ಅಲ್ಲಿಗೆ ಬಂದು ಸ್ನಾನವನ್ನು ಆಚರಣೆ ಮಾಡ್ತಾರೆ ಅಂದರೆ ಒಂದು ಯೋಚನೆ ಮಾಡಿ. ಅಲ್ಲಿ ದೇವರ ದರ್ಶನ ಇಲ್ಲ, ಅಥವಾ ಯಾವುದೇ ಒಂದು ತೀರ್ಥ ಪ್ರಸಾದ ಇಲ್ಲ, ಅಲ್ಲಿ ಯಾವುದೇ ಥರ ಒಂದು ವ್ಯವಸ್ಥೆಗಳಿಲ್ಲ. ಅಂದರೆ ಅಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬರೂ ತೀರ್ಥ ಸ್ನಾನಕ್ಕೋಸ್ಕರ, ಆ ತ್ರಿವೇಣಿ ಸಂಗಮದ ಸ್ನಾನಕ್ಕೋಸ್ಕರ. ಒಂದು ಕಡೆಯಿಂದ ಗಂಗೆ, ಒಂದು ಕಡೆಯಿಂದ ಯಮುನೆ, ಅಂತರ್ಗಾಮಿಯಾಗಿ ಬರ್ತಿರ್ತಕ್ಕಂತಹ ಸರಸ್ವತಿ. ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮ, ವೇಣುಮಾಧವನ ವಿಶೇಷವಾಗಿರುವ ಸಾನ್ನಿಧ್ಯ. ಆ ಭಾಗದಲ್ಲಿ ದಂಪತಿಗಳು ಜೀವನದಲ್ಲಿ ಒಮ್ಮೆಯಾದರೂ ದಂಪತಿಗಳು ವೇಣಿದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ವೇಣಿದಾನ ಅಂತಕ್ಕಂಥದ್ದೇನು? ಗಂಡ ಹೆಂಡತಿರಿಬ್ಬರೂ ಸಹಿತ ವೇಣುಮಾಧವನಿಗೆ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಮಾಡಿಸಿ ತನ್ನ ಧರ್ಮಪತ್ನಿಯನ್ನು, ಗಂಡ ತನ್ನ ಧರ್ಮಪತ್ನಿಯನ್ನು, ತನ್ನ ಹೆಂಡತಿಯನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡು ಆಕೆಗೆ ಜಡೆಯನ್ನು ಹಾಕಬೇಕು. ಜಡೆಯನ್ನು ಹಾಕುವಾಗ ನೋಡಿ 3 ಕಾಲುಗಳ ಜಡೆಯನ್ನು ನಾವು ಹಾಕ್ತೀವಿ, ಅದು ತ್ರಿವೇಣಿ ಅಂತ ಹೇಳ್ತಾರೆ. ಅದಕ್ಕೆ ವೇಣುಮಾಧವ ಅಂತ ಪೂಜಿಸಬೇಕು. ಪೂಜಿಸಿದ ನಂತರ ಆ ಕೂದಲಿನ ಕಡೆಯ ಭಾಗವನ್ನು ಒಂದಿಷ್ಟು ಕಟ್ ಮಾಡಿ ಸಂಗಮ ಕ್ಷೇತ್ರದಲ್ಲಿ ಅದನ್ನು ವಿಸರ್ಜನೆ ಮಾಡುವಂಥದ್ದು ಒಂದು ಕ್ರಮ ಇದೆ. ಅದಕ್ಕೋಸ್ಕರ ಯಾರೇ ದಂಪತಿಗಳು ಬಂದರೂ ಸಹಿತ ಆ ತ್ರಿವೇಣಿ ಸಂಗಮದ ಹತ್ರ ದಡದಲ್ಲಿ ಕೂತು ಮೊದಲು ವೇಣುಮಾಧವನಿಗೆ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಆ ಮಹಾವಿಷ್ಣುವಿಗೆ ಒಂದು ಸಂಕಲ್ಪವನ್ನು ಮಾಡಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ದಂಪತಿಗಳಿಬ್ಬರೂ ಸಹಿತ ತನ್ನ ಹೆಂಡತಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಒಂದು ಜಡೆಯನ್ನು ಹಾಕಿ, ಜಡೆಯ ಕಡೆಯ ಭಾಗದ ತುದಿಯನ್ನು ಒಂದಿಷ್ಟು ಕೂದಲನ್ನು ಕಟ್ ಮಾಡಿಸಿ ಆ ಕೇಶವನ್ನು ನೀರಿಗೆ ಸಮರ್ಪಣೆ ಮಾಡಿ ಸ್ನಾನವನ್ನು ಆಚರಣೆ ಮಾಡಿ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು ಭಗವತಿಯನ್ನು ಪ್ರಾರ್ಥನೆ ಮಾಡಿ ಗಂಗಾದಿ ಸಕಲ ತೀರ್ಥಗಳನ್ನು ಸಹಿತ ಇಲ್ಲಿ ಆವಾಹನೆಯಾಗಿ ಈ ಶುದ್ಧ ಜಲ ತೀರ್ಥ ಜಲದಿಂದ ಸ್ನಾನವನ್ನು ಆಚರಣೆ ಮಾಡಿ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ, ಮುಂದಿನ 7 ಜನ್ಮದಲ್ಲೂ ಸಹಿತ ನೀನೇ ನನ್ನ ಧರ್ಮಪತ್ನಿ ಆಗಬೇಕು ಎಂಬತಕ್ಕಂತಹ ಒಂದು ಒಳ್ಳೆ ಮನಸ್ಸಿನಿಂದ ಒಂದು ವಿಶೇಷವಾಗಿರ್ತಕ್ಕಂಥ ದಾಂಪತ್ಯದ ಆ ಭಗವಂತನ ದಂಪತಿಗಳಿಗೆ ಕೃಪಾಕಟಾಕ್ಷವನ್ನು ಕಲ್ಪಿಸ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೇ ವೇಣುಮಾಧವನ ಸಾನ್ನಿಧ್ಯ ತ್ರಿವೇಣಿ ಸಂಗಮ. ಅಂತಹ ಸಂಗಮ ಕ್ಷೇತ್ರದಲ್ಲಿ 144 ವರ್ಷಕ್ಕೆ ಒಂದು ಸತಿ, 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಮಹಾಕುಂಭದ ಕುಂಭಮೇಳದ ಉತ್ಸವ ಈ ಬಾರಿ ಶನಿವಾರ ತಾವು ನೋಡ್ತಾ ಇದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಅಂದರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡೋದು ಖಂಡಿತ ತಪ್ಪಲ್ಲ, ಪ್ರಾರ್ಥನೆ ಮಾಡಲೇಬೇಕು. ಯಾಕೆಂದರೆ ಒಂದೊಂದು ಗ್ರಹಗಳ ಒಂದು ದೃಷ್ಟಿಕೋನ, ಜೊತೆಗೆ ಆ ಗ್ರಹಗಳಿಂದ ಉಂಟಾಗ್ತಕ್ಕಂತಹ ಲಾಭ ನಷ್ಟಗಳೆಲ್ಲವನ್ನೂ ಸಹಿತ ಅರಿತು ಜೀವನದ ಮೌಲ್ಯಗಳನ್ನು ನಾವು ವೃದ್ಧಿಸ್ಕೊಳ್ಬೇಕು.
ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಲಿ. ನೀವತ್ತು ತಾವು ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ಬೋದು. ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಾಳ್ಮೆ ಸಮಾಧಾನ ಇರಲಿ. ರೌದ್ರ ಆಗ್ತಕ್ಕಂಥದ್ದು ಬೇಡ, ವ್ಯಾಜ್ಯಕ್ಕೆ ಹೋಗ್ತಕ್ಕಂಥದ್ದು ಬೇಡ, ಗಲಾಟೆ ಕದನಗಳು ಬೇಡ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡ್ಕೊಳ್ತಕ್ಕಂಥದ್ದಲ್ಲ. ಇವತ್ತು ಏನೇ ಮಾಡಬೇಕಾದರೂ ಅರ್ಥೈಸ್ಕೊಂಡು ಮಾಡಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಸಿದ್ಧಿಯಾಗುವಂಥದ್ದಿದೆ. ಅದಕ್ಕಾಗಿ ಗುರುಗಳ ಪ್ರಾರ್ಥನೆ, ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದ್ರೆ ಮೇಷರಾಶಿಯವರಿಗೆ ಅದು ಸಾಕಷ್ಟು ಒಳಿತನ್ನು ತಂದುಕೊಡುತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಮತ್ತಷ್ಟು ವೃದ್ಧಿಸಬೇಕಾ? ಹಾಗಿದ್ದರೆ 4 ಬಿಳಿ ಎಕ್ಕದ ಹೂ ತಂದು ನೀವು ವ್ಯಾಪಾರ ಮಾಡುವಂಥ ಸಾನ್ನಿಧ್ಯಗಳಲ್ಲಿ ಅದನ್ನು ಇಡೋದ್ರಿಂದ ಆ 4 ಬಿಳಿ ಎಕ್ಕದ ಹೂ ಬರ್ತಕ್ಕಂಥ 4 ದಿಕ್ಕಿನಿಂದ ಬರ್ತಕ್ಕಂಥ ಜನಗಳಲ್ಲೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸುತ್ತೆ. ಅಂತಹ ಅದ್ಭುತವಾದಂತಹ ಒಂದಷ್ಟು ಚಿಂತನೆಯನ್ನು ಇವತ್ತು ಮೇಷರಾಶಿಯವರು ತಾವು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಯೋಗ ಫಲಗಳಿದೆಯಲ್ಲ ಅದೆಲ್ಲವೂ ಸಹಿತ ನಿಮ್ಮಂತೆ ಆಗ್ತಕ್ಕಂಥದ್ದು, ನಿಮ್ಮ ಇಷ್ಟದ ಪ್ರಕಾರ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ನಿಮ್ಮ ಚಿಂತನೆಗೆ ತಕ್ಕ ಫಲವನ್ನು ತಾವು ಆಲೋಚನೆ ಮಾಡ್ಬೋದು. ಇವತ್ತು ನಿಮ್ಮ ವ್ಯವಹಾರಗಳಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಜೊತೆಗೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಇದಂ ವಿಷ್ಣು ಚಕ್ರಮೇ ತ್ರೇಧಾ ನಿಧೇ ಪದಂ ಸಮೂಢಸ್ಯಮಾಗಂ ಸುರೆ. ಹೀಗೆ ವಿಷ್ಣು ದೇವರನ್ನು ಆರಾಧನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಜೊತೆಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಅದೃಷ್ಟ ಇವತ್ತು ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಒಂದಷ್ಟು ಲಗಾಮ ಹಾಕಲೇಬೇಕು ನಿಮ್ಮ ಬಾಯಿಗೆ. ಕಾರಣ ನೀವು ಆಡುವ ಮಾತು, ನಿಮ್ಮ ಗರ್ಜನೆ, ನಿಮ್ಮ ದೌರ್ಜನ್ಯ ಅಥವಾ ನೀವು ನಡ್ಕೊಳ್ಳುವಂಥ ರೀತಿ ಇದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಹಾಗಾಗಿ ನೀವು ಅಂದುಕೊಂಡಿದ್ದೀರಿ ನಾನು ತಾಳ್ಮೆಯಲ್ಲಿದ್ದೇನೆ, ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ, ನನ್ನ ಮಾತು ಸಾಧ್ಯವಾದಷ್ಟು ಅದು ಸೌಮ್ಯವಾಗಿದೆ ಅಂತ. ಅದಲ್ಲ, ಕೇಳಿಸ್ಕೊಳ್ಳೋರಿಗೆ ಬೇರೆ ಥರನೇ ಸಮಸ್ಯೆ ಎದುರಾಗುತ್ತೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಮಾತ್ರ ಒಂದಿಷ್ಟು ತಾಳ್ಮೆ ಸಮಾಧಾನವಾಗಿದ್ದರೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು. ಯಾವುದು ಸರಿ ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು ಸರಿಯಾಗಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ತಾಯಿ ಶಂಕರಿ ಬನಶಂಕರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು ಅಥವಾ ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಅದು ಬಹಳ ಉತ್ತಮ. ಹಾಗೆ ನಿಮ್ಮ ಕಾಯಕದಲ್ಲಿ ತಾವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳು ಎದುರಾಗಬೇಕಾದ್ರೆ ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಎಷ್ಟೇ ಆದರೂ ಮಾಘ ಮಾಸದಲ್ಲಿ ಅಶ್ವತ್ಥ ವೃಕ್ಷವನ್ನು ಪ್ರಾರ್ಥನೆ ಮಾಡಿ ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂರಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಎಂದಿನಂತೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾನೆ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿರ್ತಕ್ಕಂಥದ್ದಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ, ತಿಮ್ಮನಹಳ್ಳಿಯಿಂದ ಶ್ರೀನಿವಾಸ್. ಹೌದಾ ಅಮ್ಮ, ತಮ್ಮ ಹೆಸರು? ಚಿಕ್ಕನಾಗ್ನಹಳ್ಳಿ ಹತ್ರ ತಿಮ್ಮನಹಳ್ಳಿ. ಗೊತ್ತಾ ನಿಮ್ಗೆ? ಅಮ್ಮ, ನನಗೆ ಗೊತ್ತಿದೆ. ಬಹಳ ಸಂತೋಷ ಆಯ್ತು ತಾವು ಅಲ್ಲಿಂದ ಕರೆ ಮಾಡಿರ್ತಕ್ಕಂಥದ್ದು. ತಮ್ಮ ಹೆಸರು ತಿಳ್ಕೊಬೋದಾ? ತಿಳ್ಕೋಬಹುದು. ಹಾ, ಶಿವಕುಮಾರಿ ಅಂತವಾ? ಬಹಳ ಸಂತೋಷ ತಾಯಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಕೊಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ.
ನಿಮ್ಮ ಹತ್ರ ಎಷ್ಟು ಮಾತಾಡ್ಬೇಕು ಅಂತ ನಮ್ಗೆ ಇದಿದೆ, ಒಂದು ಅಭಿಮಾನ. ಒಟ್ನಲ್ಲಿ ಏನಂದ್ರೆ ನಮ್ಗೆ ತುಂಬಾ ತೊಂದರೆಗಳು ಮಾಡ್ತಿದ್ದಾರೆ ಜನಗಳು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಕೋಬೇಕು ಅನ್ಕೊಂಡು ನಮ್ದು ಮನೆ ಕಟ್ಟಕ್ಕೆ ಪಾಯ ಹಾಕಿ ಅರ್ಧಕ್ಕೆ ಎದ್ದಳ್ಸಿದೀವಿ ಸ್ವಾಮಿ. ಆಮೇಲೆ ಎದ್ದಳ್ಸಿದ್ರೆ ಸುತ್ತಮುತ್ತ ಇರೋರು ತುಂಬಾ ತೊಂದರೆ ಮಾಡ್ತಾರೆ, ನಮ್ಗೆ ಕೊಡಬಾರ್ದು ಹಿಂಸೆ ಕೊಟ್ಟಿದ್ದಾರೆ ಸ್ವಾಮೀಜಿ. ಏನು ಸಮಸ್ಯೆ ಆಗ್ತಾ ಇದೆ? ಜಾಗ ಅವ್ರದ್ದು ಅಂತಾರ? ಅವರೆಲ್ಲ ಒಂದೇ ಅಷ್ಟು ಜನ. ನಾವು ಅಲ್ಲಿ 3 ಮನೆ ಇರೋದು. ನಾವು 3 ಮನೆಯವ್ರಿದ್ರೆ 3 ಮನೆಯಲ್ಲಿ ನಾವು ಒಂಟಿ ಆಗಿದೀವಿ. ಅವರು ನಮ್ಮ ಕಡೆಯವ್ರನ್ನ ಇಬ್ಬರು ನಾವು ಹಾಕೊಂಡ್ಬಿಟ್ಟವ್ರೆ. 25 ಮನೆ ಇರೋದು ಸ್ವಾಮೀಜಿ. ಅವರು ಆ ಕಡೆ ಹೋಗಿದ್ದಾರೆ. ಮತ್ತೆ ನಾವು ಬೆಂಗಳೂರಲ್ಲಿ ಇದ್ವು. ಮತ್ತೆ ಇಲ್ಲಿಗೆ ಬಂದು ಒಂದ 2018 ಬಂದು ಜಮೀನ್ಗಳು ಕ್ಲೀನ್ ಮಾಡಿಸ್ಬೇಕು ಅಂತ ಇದ್ವು. ಇವಾಗ ಮತ್ತೆ ಮನೆ ಕಟ್ಟಿ ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ನಮ್ಮ ತಾಯಿಯವರು ಆಸೆ ಪಟ್ಟು ಇದ್ ಮಾಡ್ತಿದ್ದಾರೆ. ಪಾಯ ಹಾಕಿ ಎತ್ತಿದೀವಿ. ಮತ್ತೆ ನಮ್ಮ ಮನೆ ಮ್ಯಾಗ ಇಲಿ ಹಾಕೋದು, ಏನೇನೋ ಸೆಟ್ಟಿದ್ದು, ಮತ್ತೇನೋ ಇದು ಏನೋ ಪ್ರಾಣಿಗಳಿಗೆ ತಿನ್ನಕ್ ಬರ್ತಾವಲ್ಲ ಅವಾಗ ಬಿಡ್ತಾರಲ್ಲ ಕೆಟ್ಟ ಔಷಧಿ, ಅದನ್ನ ಬಿಟ್ಟು ಈಗಲೂ ಕೂಡ ಸ್ವಾಮೀಜಿ ಗಂಟ್ಲೆಲ್ಲ ಕಟ್ಟಿದೆ. ಅಷ್ಟು ನಮ್ಮ ಮನೆ ಒಳಗೆ ಔಷಧಿ ಬಿಡೋದು, ಕಲ್ಲೊಡಿಯೋದು, ಕೊಡಬಾರ್ದು ಹಿಂಸೆ ಕೊಡ್ತಿದ್ದಾರೆ ಸ್ವಾಮೀಜಿ. ಯಾಕೆ ತರ ಮನುಷ್ಯ ಪ್ರತಿಯೊಬ್ಬರು ಸೀದಾ ಬದುಕಲಿಕ್ಕೆ ಒಂದು ಅವಕಾಶ ಬೇಕೇ ಬೇಕಲ್ವಾ? ತೀರಾ ಇಷ್ಟೊಂದು ಮಟ್ಟಿಗೆ ಯಾಕೆ ಹೋಗ್ತಾ ಇದ್ದಾರೆ? ಅದು ಒಂದು ಹಳ್ಳಿ ಅಂದರೆ ಹಳ್ಳಿಲಿರ್ತಕ್ಕಂಥವ್ರು ಶತ್ರುತ್ವಗಳು ಮಾಡೋದು ಸಾಮಾನ್ಯಕ್ಕೆ ತುಂಬ ಕಡಿಮೆನೇ. ಆದರೆ ನಿಮ್ಮ ಭಾಗದಲ್ಲಿ ಹೀಗಿದೆ ಅಂದರೆ ಬಹುಶಃ ಅವರಲ್ಲಿ ಯಾಕೋ ಇಂಥದ್ದೊಂದು ಕೆಟ್ಟ ಗುಣ ಅದು ಬೇಗ ಕಡಿಮೆ ಆಗುತ್ತೆ. ಚಿಂತೆ ಮಾಡಬೇಡಿ. ನೋಡಮ್ಮ, ನೀನು ನಂಬಿರ್ತಕ್ಕಂಥ ದೈವ ನಿನ್ನನ್ನು ಕೈ ಬಿಡೋದಿಲ್ಲ. ನೀನು ಲಕ್ಷ್ಮೀ ಬೋರಹ ಸ್ವಾಮಿನ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡು. ವರಹಾದೇವರ ಪ್ರಾರ್ಥನೆ ಮಾಡೋದ್ರಿಂದ ವರಹಾದೇವರ ಅನುಗ್ರಹ ನೀನು ಸಿಕ್ಕಿದ್ರೆ ಖಂಡಿತ ಈ ಭೂಮಿಗೆ ಬರ್ತಕ್ಕಂಥ ಯಾವುದೇ ದೋಷಗಳಿದ್ರೂ ದೂರ ಆಗುತ್ತೆ. ಹಾಗೆ ಶತ್ರುಗಳು ಸಹಿತ ಮಿತ್ರರಾಗ್ತಾರೆ, ಭಯಪಡಬೇಡ. ನೀವೊಂದು ಕೆಲಸ ಮಾಡಿ, 11 ದಿವಸ ಪ್ರತಿ ದಿವಸ ಬೆಳಗ್ಗೆ ಎದ್ದು ಒಂದು ನಿಂಬೆಹಣ್ಣು, ಒಂಚೂರು ಅರಿಶಿಣದ ನೀರು, ಅದನ್ನು ಮನೆ ಬಾಗಿಲಿಗೆ ನೀನು ಮನೆ ಕಟ್ತಾ ಇರೋ ಸ್ಥಳಕ್ಕೆ ದೃಷ್ಟಿ ತೆಗೆದು ಆಚೆ ಹೊಡಿತಾ ಬಾ. ಆ ನಿಂಬೆಹಣ್ಣು ಆಚೆದ್ದು ಅದನ್ನು ನಿವಾಳಿಸ್ಬಿಟ್ಟು ಆಚೆಗೆ ಹಾಕು. ಈ ಥರ 11 ದಿವಸ ನೀವು ಮಾಡಿ. ಆ ಭೂಮಿ ಮೇಲೆ ಬೇರೆ ಯಾರು ಏನು ಕೆಟ್ಟ ಪ್ರಯೋಗ ಮಾಡಿದ್ರು ಅದು ತಗಲೋದಿಲ್ಲ. ಇದನ್ನು ಮಾಡಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿನವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ, ಮಾನಸಿಕವಾದಂತಹ ಒತ್ತಡದ ಬಗ್ಗೆ, ಅಥವಾ ತಾವು ಅಂದುಕೊಂಡಿದ್ದು ಸಾಧನೆ ಮಾಡೋಕ್ಕಾಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ ಬಗ್ಗೆ ಎಲ್ಲವೂ ಒಂಥರ ಗೊಂದಲದಲ್ಲಿದೆ. ಅಂದರೆ ಅಂದುಕೊಂಡಷ್ಟು ವೇಗವಾಗಿ ಆಗುತ್ತೋ ಇಲ್ಲೋ ಎಂಬತಕ್ಕಂಥ ಸಂದೇಹ, ಸಂಶಯ ನಿಮ್ಮನ್ನು ಬಾಧಿಸ್ತಾ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮೊದಲು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ. ಸಾಧ್ಯವಾದರೆ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ, ಅಥವಾ ಮನೆ ಮುಂದೆ ಬೇವಿನ ಮರ ಏನಾದರೂ ಇದ್ದರೆ ಆ ಸುತ್ತಮುತ್ತ ಪ್ರಾಂತ್ಯದಲ್ಲಿದ್ದರೂ ಒಂದು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ. ಇದರಿಂದ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಹಾಗೆ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಸರಿಸುಮಾರು 2 ಗಂಟೆಯಿಂದ 2 ಗಂಟೆ 42 ನಿಮಿಷ, 2 ಗಂಟೆಯಿಂದ 2 ಗಂಟೆ 42 ನಿಮಿಷದೊಳಗಾಗಿ ತಾವು ಏನನ್ನು ಚಿಂತನೆ ಮಾಡ್ತಿದ್ದರು, ಯಾವ ವೃತ್ತಿಯನ್ನು ಒಂದು ಪ್ರವೃದ್ಧಮಾನಕ್ಕೆ ತರಬೇಕು ಅಥವಾ ಯಾವ ವೃತ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ತಾವು ಚಿಂತನೆ ಮಾಡ್ತಿದ್ರು, ಅದೆಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಳತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇರತಕ್ಕಂಥ ಸನ್ನಿವೇಶ ಆಗುತ್ತೆ. ಇದೇ ಸನ್ನಿವೇಶದಲ್ಲಿ ಒಂದು ಚಿಟಿಗೆಯಷ್ಟು ಬೆಲ್ಲ, ಸ್ವಲ್ಪ ಸಕ್ಕರೆ, ಬೆಲ್ಲ ಮತ್ತು ಸಕ್ಕರೆಯನ್ನು ಇರುವೆಗೂಡಿಗೆ ಹಾಕೋದ್ರಿಂದ ಕೆಲವು ಕರ್ಮಫಲಗಳು ದೂರ ಆಯಿತು ಅಂದರೆ ಈ ಶುಭ ದಿನ ನಿಮಗೆ ಅನುಕೂಲನೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತು ಶತ್ರುಗಳ ಮಧ್ಯದಲ್ಲಿದ್ದೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರ ನಡವಳಿಕೆ ಹೇಗೆ ಇದ್ದರೂ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು, ಅವರ ನಡವಳಿಕೆಗಳು ಸಮಂಜಸವಾಗಿ ಇಲ್ಲದಿರ ಒಂದಲ್ಲ ಒಂದು ತರಹ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ನಿಮಗೆ ಎದುರಾಗ್ಬಿಡುತ್ತೆ. ಇವತ್ತು ನಿಮ್ಮ ಚಿಂತನೆ, ಸಾಧ್ಯವಾದಷ್ಟು ನಿಮ್ಮ ಆಲೋಚನೆ, ತಾವು ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳು ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಜೊತೆಗೆ ಇವತ್ತಿನ ದಿವಸ ಒಂದಷ್ಟು ಮಟ್ಟಿಗೆ ಬಹಳ ದೂರದ ಆಲೋಚನೆ ಮಾಡ್ತಿರ್ತೀರಿ. ಕೆಲಸಕ್ಕೆ ಬಾರದಂಥ ರೀತಿ ತಲೆಯನ್ನು ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತಿರುತ್ತೆ. ವಿದ್ಯಾರ್ಥಿಗಳು ಓದೋದು ಕೂತ್ಕೊಂಡ್ರೂ ಬಲವಂತವಾಗ ಸ್ನಾನ. ಉದ್ಯೋಗಕ್ಕಾಗಿ ಹೊರಡತಕ್ಕಂಥವರು ಸರಿಯಾದ ಸಮಯಕ್ಕೆ ಹೋಗಲಿಕ್ಕಾಗೋದಿಲ್ಲ. ನಿಮ್ಮ ಮೇಲಧಿಕಾರಿಗಳು, ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಿಂದ ಒಂದಷ್ಟು ನಿಂದನೆಗೊಳಗಾಗುವಂಥದ್ದು, ಹೀಗೆ ಒಂದಲ್ಲ ಒಂದು ತರಹ ವ್ಯತ್ಯಾಸಗಳಾಗುವಂಥ ಲಕ್ಷಣಗಳೇ ಕಾಣಿಸಿದೆಯೇ ಬಿಟ್ಟರೆ
ಸಮಂಜಸವಾಗಿ ಒಂದು ಸದೃಢವಾದಂಥ ಒಳ್ಳೆಯ ಮನಸ್ಸಿನಿಂದ ನೀವು ಮುಂದೆ ಹೋಗಬೇಕು ಅಂದ್ಕೊಂಡ್ರು ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಇದೆ. ಇದಕ್ಕಾಗಿ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ ಈ ಶುಭ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದು ಮನಸ್ತಾಪ ಬರ್ತಿರುತ್ತೆ. ಮನಸ್ಸಲ್ಲಿ ದುಃಖ ಅಂತಕ್ಕಂಥದ್ದಿದೆ. ಯಾರೊಂದಿಗೆ ಏನು ಹೇಳ್ಕೊಳ್ಬೇಕು ಅನ್ನೋದು ಅರಿವಾಗದಂಥ ರೀತಿಯಲ್ಲಿದೆ. ಎಷ್ಟೇ ಆದರೂ ಕನ್ಯಾ ರಾಶಿಯವರಿಗೆ ಇನ್ನೊಂದಷ್ಟು ದಿವಸಗಳು ಗ್ರಹಗತಿಗಳು ಸರಿ ಹೋಗಬೇಕಾಗಿದೆ. ಆದರೆ ಗ್ರಹಗತಿಗಳು ಸರಿ ಹೋದರೆ ಅದರ ಫಲಾಫಲ ಸರಿ ಹೋಗುತ್ತೆ. ಆದರೆ ಗ್ರಹಗತಿಗಳು ಸರಿ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ಸಾಧ್ಯವಾದರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಶ್ವೇತ ಪುಷ್ಪಗಳಿಂದ ಕುಲದೇವರ ಪಾದಕ್ಕೆ ಒಂದಷ್ಟು ಹೂವುಗಳನ್ನು ಅರ್ಪಣೆ ಮಾಡಿ ಒಂದಿಷ್ಟು ಗಂಧ ಕುಂಕುಮವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಮ್ದು ಊರ ಹೆಸರು ನೇಮ್ ಏನು ಬೇಡ ಸರ್. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಹೇಳಿ. ಸರ್ ನಮ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಫ್ರೆಂಡ್ಸ್ಗಳಿಗೆ ಅಮೌಂಟ್ ಕೊಟ್ಟಿದ್ದೀನಿ, ಅದು ವಾಪಸ್ ಬರ್ತಾ ಇಲ್ಲ. ನಾನು ಏನು ಮಾಡಕ್ ಹೋದ್ರು ಕೈ ಅಂದ್ರೆ ಏನೇ ನಾನು ಒಂದು ಕೆಲಸ ಮಾಡಕ್ ಹೋದ್ರು ಅಲ್ಲಿ ಕೆಲಸ ಇದಾಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಪರಿಹಾರ ಮಾಡ್ಬೇಕು ಗುರುಜಿ? ನೋಡಿ, ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರಬೇಕು. ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಬರೀ ನಿಮ್ಮ ಹಣೆ ಅಷ್ಟೇ ಇಲ್ದಿರ ನೀವು ಮತ್ತೊಬ್ಬರ ಕೈಯಿಂದನೂ ಕೈ ಬದಲು ಮಾಡಿ ವ್ಯವಹಾರಗಳು ಮಾಡಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಯಾಕೆ ಅಂದರೆ ನಮ್ಮ ಕೈಲಿರ್ತಕ್ಕಂಥದ್ದು ಮಾತ್ರ ಕಳ್ಕೊಂಡ್ರೆ ಎಲ್ಲೋ ನನ್ನ ಹಣೆ ಬರೋನೋ ನನ್ನ ಪ್ರಾರಬ್ಧ ಕರ್ಮನೋ ಅಂತ ಬಿಟ್ಬಿಡ್ಬೋದು. ನಾವು ಮತ್ತೊಂದು ಕಡೆನೂ ಒಂದಷ್ಟು ಕಿತ್ಕೊಂಬಂದಿಲ್ಲಿ ಹಾಕಿರ್ತೀವಿ, ಏನೋ ಒಂದು ಅನುಕೂಲ ಆಗಲಿ ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಆಗಲಿ ಅಂತ. ಆದರೆ ಅದನ್ನು ನೆನೆಸ್ದಿರಾ ಅಲ್ಲಿ ನಿಮ್ಮ ದುಡ್ಡು ಕಾಸು ಬರ್ದಿರ ಇದ್ದರೆ 4 ಕಡೆಯಿಂದ ಒತ್ತಡ ಬಿದ್ದಾಗ ನಿಮ್ಮ ಉಸಿರಾಟನೇ ಕಷ್ಟ ಆಗಿಬಿಡುತ್ತೆ. ಇರಲಿ, ಒಂದು ಕೆಲಸ ಮಾಡಿ. ಇದಕ್ಕೆ ಅಂತ 9 ದಿನ ಬೆಳಿಗ್ಗೆ ಎದ್ದ ತಕ್ಷಣ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು 54 ಬಾರಿ ಪಠನೆ ಮಾಡಿ. 54 ಬಾರಿ ಪಠನೆ ಆದ ನಂತರ ಒಂದು ಚಿಟಿಕೆ ಉಪ್ಪನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಮನೆಯಿಂದ ಪುನಃ ನೀವು ಆಚೆ ಹೊರಡಬೇಕಾದ್ರೆ ನಿಮ್ಮ ಕೆಲಸ ಕಾರ್ಯಕ್ಕೋ ಉದ್ಯೋಗಕ್ಕೋ ವಿದ್ಯಾಭ್ಯಾಸಕ್ಕೋ ಆಚೆ ಹೊರಡಬೇಕಾದ್ರೆ 2 ಬಿಳಿ ಎಕ್ಕದ ಹೂವು ತೊಗೊಳ್ಳಿ, 1 ನಿಂಬೆಹಣ್ಣು ತೊಗೊಳ್ಳಿ, 1 ಕಬ್ಬಿಣದ ಮಳೆ ತೊಗೊಳ್ಳಿ. ಆ ಕಬ್ಬಿಣದ ಮಳೆಯಿಂದ ಆ ನಿಂಬೆಹಣ್ಣಿನ ಮೇಲೆಡೆ ಒಂದು ತ್ರಿಕೋನವನ್ನು ಬರೀರಿ. ತ್ರಿಕೋನವನ್ನು ಬರೆದು ಅದರ ಮೇಲ್ಭಾಗ ತುದಿಗೆ ಆ ಒಂದು ಕಬ್ಬಿಣದ ಮಳೆನ ಚುಚ್ಚಬೇಕು ನಿಂಬೆಹಣ್ಣು. ಆ ನಿಂಬೆಹಣ್ಣಿಗೆ ಚುಚ್ಚಿದ ಮೇಲೆ 1-2 ಬಿಳಿ ಎಕ್ಕದ ಹೂವನ್ನು ಅದರ ಜೊತೆಗಿಟ್ಟು ದೃಷ್ಟಿ ತೆಗೆದುಕೊಂಡು ಯಾರೂ ತುಳಿದಿದ್ದಂಥ ಸ್ಥಳಕ್ಕೆ ಹಾಕಿ ನಾನು ಆದಷ್ಟು ಬೇಗ ಕೆಲವು ನನ್ನ ಸಮಸ್ಯೆಗಳು ನನಗೆ ಬರಬೇಕಾಗಿರ್ತಕ್ಕಂಥ ಹಣ ಆಗಲಿ ಅಥವಾ ನಾನು ಕೊಡಬೇಕಾಗಿರ್ತಕ್ಕಂಥ ಋಣ ಹರಿಸ್ಕೊಳ್ಳೋದಕ್ಕಾದ್ರೂ ಒಂದು ದಾರಿ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿ 9 ದಿವಸ ಈ ಪ್ರಕಾರವಾಗಿ ಆ ನಿಂಬೆಹಣ್ಣು ಹೊರಗಡೆ ಹಾಕ್ತಾ ಬನ್ನಿ. 10ನೇ ದಿವಸ ನೀವು ಸ್ನಾನ ಮಾಡಬೇಕಾದ್ರೆ 1 ಚಿಟಿಕೆ ಉಪ್ಪನ್ನು ಲಾಸ್ಟ್ ಸ್ನಾನ ಮಾಡಬೇಕಾದ್ರೆ 1 ತಂಬಿಗೆ ನೀರಿದ್ದಾಗ ಉಪ್ಪು 1 ಚಿಟಿಕೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರಿಗೂ ಶಿವನ ಸಾನ್ನಿಧ್ಯಕ್ಕೂ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಆಗ ಈ ಕರ್ಮಫಲಗಳು ದೂರ ಆಗುತ್ತೆ, ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಾವೇರಿ ಜಿಲ್ಲೆ ರೀ, ಇದು ಹಾನಗಲ್ ತಾಲೂಕು ರೀ. ಬಹಳ ಸಂತೋಷ ಅಮ್ಮ, ತಮ್ಮ ಹೆಸರು? ಬೆಳಗಲ್ಪೇಟೆ ರೀ. ಹಾ, ತಮ್ಮ ಹೆಸರಮ್ಮ? ನಮ್ಮ ಹೆಸರು ಮಾಲಾ ರೀ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಅಕ್ಕನ ಮಗಂದು ತರುಣ್ ಅಂತಾರ್ರಿ. ಅವನು ವಿಶಾಖ ನಕ್ಷತ್ರ, ತುಲಾ ರಾಶಿ, ಧನುರ್ ಲಗ್ನ ರೀ. ಸೆಕೆಂಡ್ PUC ನಾಳೆ ಎಕ್ಸಾಮ್ ಬರೆಯವನದನ್ರಿ. 3ನೇ ತಿಂಗಳದಾಗ ಓದಿಲ್ಲ, ಬರ್ದಿಲ್ಲ, ಸ್ಕೂಲ್ ಹೋಗಲ್ಲ, ಬರೇ ಮೊಬೈಲ್ ನೋಡ್ತಾನ. ಹೆಂಗ್ ಪರೀಕ್ಷೆ ಪಾಸ್ ಆದ್ರ ಫೇಲ್ ಆದ್ರ ಮನ್ಯಾಗ ಊರೆಲ್ಲ ಓಡಾಡ್ತಾನದ ಅಡ್ಡಾಡ್ತಾನ್ರಿ. ಪಾಸ್ ಆದ್ರ ಮುಂದ್ ಕಾಲೇಜ್ ಹಚ್ಬೋದು, ಓದಿಲ್ಲ ಬರ್ದಿಲ್ಲ ಹೆಂಗ್ ಅನ್ನೋದು ತಿಳಿದಂಗ ಐತ್ರಿ. ಏನ್ರ ಅನುಷ್ಠಾನ ಹೇಳ್ಕೊಟ್ರಪ್ಪ. ಮಗ ಇದ್ದಾನ ಪಕ್ಕದಲ್ಲಿ? ಅಲ್ಲಿದ್ದ ನಿಮ್ಮ ಹುಡುಗ ಇದ್ದಾನ? ಅದು ಇಲ್ಲ ರೀ, ಅವನು ಇದಕ್ಕೆ ಹೋಗ್ಯಾನ್ರಿ. ಆದರೆ ಆ ಓದಬೇಕು ಅನ್ನೋ ಆಸಕ್ತಿ ಅವನಿಗಿರಬೇಕಮ್ಮ. ಸ್ವಲ್ಪನಾದರೂ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು. ಎಷ್ಟೋ ಜನ ಮಕ್ಕಳು ವಿದ್ಯಾಭ್ಯಾಸ ಕಾಲದಲ್ಲಿ ನೋಡಿ, ಅದರಲ್ಲೂ ಫಸ್ಟ್ PU ಮತ್ತು ಸೆಕೆಂಡ್ PU ಇದೆಯಲ್ಲ, ತುಂಬ ಆಟ ಪಾಠಗಳಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ. ಒಂದು ಹೊಸತನವನ್ನು ಕಾಣ್ತಾರೆ, ಹೊಸ ಬದುಕಿನಡಿ ನಡೀತಾರೆ. ಅವ್ರದ್ದೇ ಆದಂಥ ಒಂದು ಹೊಸ ಪ್ರಪಂಚಕ್ಕೆ ತೇಲುವಂಥ ಕಾಲ ಈ ಫಸ್ಟ್ PU ಮತ್ತು ಸೆಕೆಂಡ್ PU. ನೋಡಿ, ಫಸ್ಟ್ PU ಸೆಕೆಂಡ್ PU
ಬರೀ ಹುಡುಗರು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ದಾರಿ ತಪ್ತಾರೆ. ಗಂಡು ಹೆಣ್ಣು ದಾರಿ ತಪ್ಪಿ ಆ ವಿದ್ಯಾರ್ಥಿಗಳ ಜೀವನದಲ್ಲಿ ಅವ್ರು ದೊಡ್ಡದಾದಂಥ ಮಾರ್ಗಕ್ಕೆ ಬೀಳೋದು ಈ ಒಂದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು. ಇಲ್ಲಿ ಗೆದ್ದುಕೊಂಡ್ರೆ ಖಂಡಿತ ಅವ್ರ ಜೀವನ ಬಹಳ ಅಮೂಲ್ಯವಾಗಿರುತ್ತೆ. ಹೇಗನ್ನ ಹಾಕ್ಕೊಳ್ಳಿ, ನಿಮ್ಮ ಮಾತು ಆತ ಆಲಿಸ್ತಾನೆ ಅಂದರೆ ಪ್ರತಿ ದಿವಸ ತಪ್ಪದಿರ ಐಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬೆಳಿಗ್ಗೆ ಒಂದು 108 ಸತಿ, ಸಂಜೆ ಒಂದು 108 ಸತಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಐಮ್ ಅನ್ನೋ ಒಂದು ಅಕ್ಷರನ್ನು ಜಪ್ಸಕ್ಕೆ ಕೇಳಿ. ಹಾಗೆ ಸಾಧ್ಯವಾದರೆ ಈ ಒಂದೆಲಗ ಅಥವಾ ಬ್ರಾಹ್ಮಿ ಪುಡಿ ಅಥವಾ ಸಾಧ್ಯವಾದರೆ ಬಜೆ ಇದನ್ನು ಬೆಳಿಗ್ಗೆ ಒಂಚೂರು ಜೇನುತುಪ್ಪದಲ್ಲಿ ತೊಗೊಳಕ್ಕೆ ಹೇಳಿ. ಇದರಿಂದ ಅವ್ನ ಮೆಮೊರಿ ಶಾರ್ಪ್ ಆಗುತ್ತೆ, ಓದಲಿಕ್ಕೆ ಅನುಕೂಲ ಆಗುತ್ತೆ, ಅವನ ಮನಸ್ಸಿಗೆ ಒಂದಷ್ಟು ಪ್ರಶಾಂತತೆ ತಿಳಿಯಿ ಸಿಗುತ್ತೆ. ಆದಷ್ಟು ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದೃಷ್ಟ ನಿಮ್ಮದಾಗಲಿ. ಇವತ್ತು ತಾವು ಏನು ಚಿಂತನೆ ಮಾಡ್ತಿದ್ರೋ, ಯಾವ ಚಿಂತನೆಗೆ ತಾವು ಆಲೋಚನಿಸ್ತಾ ಇದ್ದೀರೋ, ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ತುಲಾರಾಶಿಯವರಿಗೆ ಸರಿಸುಮಾರು 2 ಗಂಟೆಯಿಂದ 6:20 ತನಕ, 2 ರಿಂದ 6:20 ಮಧ್ಯದಲ್ಲಿ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಯನ್ನು ತರ್ತೀರಿ. ಆದರೆ ಒಳ್ಳೆ ಯೋಗ ಫಲ ಎಂಬತಕ್ಕಂಥದ್ದು ಈ ಶುಭ ದಿನ ಭಾಳ ವಿಶೇಷವಾಗಿದೆ. ಹಾಗಾಗಿ ಇವತ್ತಿನ ದಿವಸ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬಿಳಿ ಎಕ್ಕದ ಗಿಡ ಇದ್ದರೆ ಅಲ್ಲಿ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಅಥವಾ 2 ಹೂಗಳನ್ನು ತಂದು ಒಂದು ಹೂವನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಮತ್ತೊಂದು ಹೂವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಅವರೇ ಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕೋದ್ರಿಂದ ಮತ್ತಷ್ಟು ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹಣಕಾಸನ್ನು ಯಥೇಚ್ಛವಾದಂಥ ರೀತಿ ಸಂಪಾದನೆ ಮಾಡ್ಬೋದು. ಹಣಕಾಸಿನ ಸಂಪಾದನೆ ಇರಲಿ, ಸ್ಥಾನಮಾನ ಇರಲಿ, ವೃತ್ತಿಯಲ್ಲಿ ಅಭಿವೃದ್ಧಿ ಇರಲಿ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯಾಗಲಿ, ಅಥವಾ ತಾವು ಏನು ಅಂದುಕೊಂಡಿದ್ದರೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಭೂಮಿಯಿಂದಲೋ ವ್ಯವಹಾರಗಳಿಂದಲೋ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗುವಂಥದ್ದಾಗಲಿ. ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಎಷ್ಟು ಜನ ನೀವು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡೋದು ಖಂಡಿತ ತಪ್ಪಲ್ಲ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಸಿದ್ಧಿಪಡಿಸ್ಕೊಂಡು ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ, ನಿಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ಇವತ್ತಿನ ಕೆಲಸಗಳನ್ನು ಮುಂದುವರಿಸಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಒಂದು ತಾಯಿ ಮಹಾಲಕ್ಷ್ಮಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು ಅಥವಾ ಕುಂಕುಮಾರ್ಚನೆ ಆಗಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ತಾವು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಕೆಲವಷ್ಟು ವ್ಯವಹಾರಗಳನ್ನು, ವ್ಯಾಪಾರವನ್ನು ಅಥವಾ ಕೆಲವಷ್ಟು ನಿಮ್ಮ ಮನಸ್ಸಿಗೆ ಸರಿ ಅನ್ಸೋದನ್ನು ನೀವು ಮಾಡಿದ್ರೂ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ತಪ್ಪನ್ನು ಹುಡುಕುವಂಥ ಪರಿಸ್ಥಿತಿ ಆಗುತ್ತೆ. ನೀವು ಹೋಗ್ತಿರ್ತಕ್ಕಂಥ ದಾರಿ, ನೀವು ಮಾಡಿರುವಂಥ ಕೆಲಸ ಅಥವಾ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಅದು ಸರಿ ಇಲ್ಲ, ಹಾಗಲ್ಲ, ಹೀಗೆ ಮಾಡಿ ಅಂತ ಹೇಳೋರಾಗಲಿ, ಅಥವಾ ಉದ್ಯೋಗದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಮಾಡ್ತಕ್ಕಂಥವ್ರಾಗಲಿ, ನಿಮಗಿರ್ತಕ್ಕಂಥ ಒಳ್ಳೆಯ ಹೆಸರನ್ನು ದುರುಪಯೋಗ ಪಡಿಸ್ತಕ್ಕಂಥದ್ದಾಗಲಿ, ಅಥವಾ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ಸುತ್ತಮುತ್ತ ಪರಿಸರದವರು ಅಥವಾ ಕುಟುಂಬದ ಸದಸ್ಯರು ಇವರಿಂದ ಕೆಲವು ನಿಂದನೆ ಮಾತು ಸಹಿತ ಇವತ್ತು ನೀವು ಆಲಿಸಬೇಕಾಗತ್ತೆ. ಆದರೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದಿಂದ 6:15 ತನಕ, 12:20 ರಿಂದ 6:15 ಮಧ್ಯದಲ್ಲಿ ತಾವು ಏನಂದುಕೊಂಡ್ರೂ ಕಾರ್ಯಸಿದ್ಧಿಯೇ. ಆದರೆ ಈ ಸಮಯದಲ್ಲಿ ನಿಮ್ಮ ನಡೆ ನಡವಳಿಕೆಗಳ ಸಹಿತ ಬಹಳ ಎಚ್ಚರಿಕೆ ಬೇಕು. ಹಾಗೆ ತೃಪ್ತಿಕರವಾದಂತಹ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಮನೆಯ ಮುಂಭಾಗ ಇರ್ತಕ್ಕಂಥ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದು ಮತ್ತಷ್ಟು ಅದೃಷ್ಟದ ಫಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರುಜಿ, ನಮಸ್ತೆ. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾವು ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀನಿ. ಶ್ರೀಶೈಲ ಅಂತ ನನ್ನ ಹೆಸರು. ಹಾ, ಸಂತೋಷ. ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಸರ್ ಗುರುಜಿ, ನಂದು ಸಿಂಹ ರಾಶಿ, ಪುಪ್ಪ ನಕ್ಷತ್ರ ಗುರುಜಿ.
ನಾನು ಉದ್ಯೋಗ ಯಾಕೋ ಆಗ್ತಾನೆ ಇಲ್ಲ ಗುರುಜಿ. ಗೌರ್ಮೆಂಟ್ ಎಕ್ಸಾಮ್ಸ್ ಬರ್ದಿದ್ದೀನಿ, ಎಲ್ಲ ಚೆನ್ನಾಗ್ ಬರ್ದಿದ್ದೀನಿ ಅನ್ನೋ ನಂಬಿಕೆ ಐತೆ. ಮತ್ತೆ ಈಗ ಅಪ್ಲೈ ಮಾಡಿ ಗೌರ್ಮೆಂಟ್ ಎಕ್ಸಾಮ್ಸ್ ಉದ್ಯೋಗ ಈ ಪ್ರೈವೇಟ್ ಅಲ್ಲಿ ಆಗ್ತದೆ, ಗೌರ್ಮೆಂಟ್ ಅಲ್ಲಿ ಆಗುತ್ತೆ ಹಂಗ ಅಂತ ಕೇಳ್ಬೇಕಿತ್ತು ಗುರುಜಿ. ನಮ್ಮ ತಾಯಿಯವರು ಬಹಳ ಇದು ಮಾಡ್ತಾರೆ ಗುರುಜಿ. ನಾನು ತಂದೆ ತಾಯಿಗೋಸ್ಕರ ಬಹಳ ಉದ್ಯೋಗಕ್ಕೆ ಇದು ಮಾಡ್ತಾ ಇದ್ದೀನಿ ಗುರುಜಿ. ಗೌರ್ಮೆಂಟ್ ಹಿಂಗೆಲ್ಲ ಪ್ರೈವೇಟ್ ಯಾವ್ದು ಇದಾಗ್ತಿಲ್ಲ ಗುರುಜಿ. ನಮ್ಮ ತಾಯಿಯವರು ಬಹಳ ನನಗೋಸ್ಕರ ಇದು ಮಾಡ್ತಾರೆ ಗುರುಜಿ. ಅನುಷ್ಠಾನ ಎಲ್ಲ ಮಾಡಿದೆ ನಾವು. ನೋಡಿ, ನಿಮ್ಮ ಸ್ವರತರಂಗ ಪ್ರಕಾರ ಈ ವರ್ಷ 2025 ನಿಮ್ಗೆ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಆದರೆ ಕೆಲವಷ್ಟು ತಂತ್ರ ಮಂತ್ರಗಳಿಂದ, ಕೆಲವಷ್ಟು ಅನುಷ್ಠಾನಗಳಿಂದ, ಕೆಲವಷ್ಟು ಯಂತ್ರ ಆರಾಧನೆಗಳಿಂದ ನೀವು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದು. ನಿಮ್ಮ ಗ್ರಹಗತಿಗಳಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ 2025 ಲಾಭ ಇರತಕ್ಕಂಥದ್ದಲ್ಲ. ಹಾಗಾಗಿ 2025 ಜನವರಿ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೂ, ಅಂದರೆ ಇನ್ನೇನು ಜಾಸ್ತಿ ಸಹ ಕಳೆದಿರೋ ಸ್ವಲ್ಪ ದಿವಸನೇ, ಆದರೆ ಮಾನಸಿಕವಾದಂಥ ಒತ್ತಡ, ಇಲ್ಲದ ಸಮಸ್ಯೆಗಳು, ಕೆಲಸಕ್ಕೆ ಬಾರದಂಥ ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ನೀವು. ಆದರೆ ಈ ಮೇ 18ಕ್ಕೆ ಬರ್ತಕ್ಕಂತಹ ಮೇ ತಿಂಗಳಲ್ಲಿ 18ನೇ ತಾರೀಕು ಆದಮೇಲೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಅಲ್ಲಿಂದ ಆಚೆಗೆ ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರದ ಬಗ್ಗೆ ಸ್ವಲ್ಪ ಅನುಕೂಲ ಆಗ್ಬೋದು. ಆದರೂ ಈಗ ತಕ್ಷಣಕ್ಕೆ ಸರ್ಕಾರಿ ಉದ್ಯಮ ಅನ್ನೋದಕ್ಕಿಂತ ಕೈಗೆ ಸಿಕ್ಕಂಥ ಒಂದು ಉದ್ಯೋಗವನ್ನು ಕೈಗೆತ್ಕೊಳ್ಳೋದೇ ಮನಸ್ಸಲ್ಲಿದ್ದರೆ, ಮುಂದಿನ ತಿಂಗಳು 12ನೇ ತಾರೀಕಿಗೆ, ಬರೋ ತಿಂಗಳು 12ನೇ ತಾರೀಕಿಗೆ ಒಂದು ನಿಮ್ಗೆ ಅದೃಷ್ಟ ಇದೆ. ಬರೋ ತಿಂಗಳು 12 ಆದ ನಂತರ ಉದ್ಯೋಗದಲ್ಲಿ ಸ್ವಲ್ಪ ಪ್ರಗತಿ ಸಿಗುತ್ತೆ. ಆದರೆ ನೀವು ಸರ್ಕಾರಿ ಉದ್ಯಮ ಬಗ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನೀವು ಸ್ವಲ್ಪ ಜಾಗೃತರಾಗಿದ್ದು ಕೆಲಸ ಮಾಡ್ತಾ ಇರಿ. ನಿಮಗೆ ಸರ್ಕಾರದನ್ನು ತಿನ್ನೋ ಯೋಗಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸಿಕ್ಕಿದಂಥ ಒಂದು ಉದ್ಯೋಗವನ್ನು ಕೈಗೆತ್ಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಳಗಾವಿಯಿಂದ ಕರೆ ಮಾಡ್ತಿದ್ದೀವಿ. ಬಹಳ ಸಂತೋಷ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಪೂಜಾ ಅಂತ ಗುರುಜಿ. ಹಾ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ 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 ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಿಮ್ಗೆ ಕೋಟಿ ಕೋಟಿ ವಂದನೆಗಳು ಗುರುಜಿ. ಭಾಳ ದಿನ ಆಯ್ತು ನಿಮ್ಗೆ ಕಾಲ್ ಮಾಡ್ಬೇಕಂದ್ರೆ ಕಾಲೇ ಕನೆಕ್ಟ್ ಆಗಿಲ್ಲ ರೀ. ಹೇಳಮ್ಮ. ಗುರುಜಿ, ನಿಮ್ಮ ಪ್ರೋಗ್ರಾಮ್ ಚೆನ್ನಾಗಿ ಬರುತ್ತೆ ಗುರುಜಿ. ನಾವು 9 ವರ್ಷದಿಂದ ನಿಮ್ಮ ಪ್ರೋಗ್ರಾಮ್ ನೋಡ್ತಿದ್ದೀವಿ. ತುಂಬ ಸಂತೋಷ ತಾಯಿ. ಪ್ರತಿನಿತ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಾ? ಡೈಲಿ ವೀಕ್ಷಣೆ ಮಾಡ್ತೀವಿ ಗುರುಜಿ. ನನ್ಕಿಂತ ಅಮ್ಮನೇ ಜಾಸ್ತಿ ನಿಮ್ಮ ಮೇಲೆ ದಿನ ನಿಮ್ಗೆ ನಮಸ್ಕಾರ ಮಾಡ್ಲಾರ್ದೆ ಮುಂದಿನ ಹೋಗಲ್ಲ ಗುರುಜಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗಲಿ. ಈ ಭಾರತೀಯ ನೆಲ, ಈ ಸಂಸ್ಕೃತಿ, ಈ ಸಂಪ್ರದಾಯ, ಈ ಧರ್ಮ ಜೊತೆಗೆ ಅದರಲ್ಲೂ ಉತ್ತರ ಕರ್ನಾಟಕದ ಜನತೆ ತಾವು ಗುರುಗಳ ಬಗ್ಗೆ, ಸಾಧು ಸಂತರ ಬಗ್ಗೆ ನೀವಿಟ್ಟಂತಹ ಆ ಭಕ್ತಿ ಇದೆಯಲ್ಲ, ಅದರಿಂದಲೇ ಭಗವಂತ ಎಲ್ಲವನ್ನೂ ಸಿದ್ಧ ಕಾಣಿಸ್ತಾನೆ, ಎಲ್ಲವೂ ನಡೆಯುತ್ತೆ. ಹೇಳು ಮಗು. ಗುರುಜಿ, ನಂದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ಓದ್ತಾ ಇದ್ದೀರಿ? ಇವಾಗ ನಂದು BA ಡಿಗ್ರಿ ಕಂಪ್ಲೀಟ್ ಆಗಿದೆ ಗುರುಜಿ 2020 ಇನ್ನೂ ಜಾಬು ಆಗಿಲ್ಲ ಗುರುಜಿ. ಗೌರ್ಮೆಂಟ್ ಮಾಡ್ಕೋಬೇಕಂತ ಇಲ್ಲಿವರೆಗೂ ಅದೇ ಸ್ಟಡಿ ಮಾಡ್ತಾ ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ ಗುರುಜಿ ನಾನು. ಆದರೆ ಸದ್ಯದಲ್ಲೇ ಸರ್ಕಾರಿ ಕೆಲಸ ನಿಂಗಾಗತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಸದ್ಯದಲ್ಲೇ ಸರ್ಕಾರದ ಕೆಲಸ ಆಗುವಂಥ ಲಕ್ಷಣಗಳಿದೆ. ಸ್ವಲ್ಪ ನೀನು ಪ್ರಯತ್ನಿಸಬೇಕು. ಆದರೆ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಹಾಕುವಂಥವ್ರು ನಿನ್ನ ಪರಿಸರದಲ್ಲಿ ತುಂಬ ಇದ್ದಾರೆ. ನಿನ್ನ ಅದೃಷ್ಟ ಹೇಗಿದೆ ಅಂದರೆ, ಇವತ್ತೇನೋ ಒಂದು ಒಳ್ಳೇದಾಗ್ಬೋದು, ನಿನ್ನ ಅನುಕೂಲಕ್ಕೆ ಚೆನ್ನಾಗಿ ಸಿದ್ಧಿ ಆಗುತ್ತೆ ಅಂದರೆ ಅಲ್ಲವಾಗಲೇ ಏನೋ ಒಂದು ವ್ಯಾಜ್ಯ ಶುರುವಾಗಿರುತ್ತೆ. ಸಣ್ಣ ಸಣ್ಣ ವ್ಯಾಜ್ಯಗಳು ನಿನ್ನ ಮನಸ್ಸನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಹಾಗೆ ನಿನ್ನ ಫ್ರೆಂಡ್ ಸರ್ಕಲ್ಲು, ನಿನ್ನ ಪರಿಸ್ಥಿತಿ, ನಿನ್ನ ಸುತ್ತಮುತ್ತ ಇರ್ತಕ್ಕಂಥವರು ನಿನಗೆ ಒಳ್ಳೆಯವರು ಅನ್ನೋದಕ್ಕಿಂತ ನಿನ್ನ ಪರಿಸರದಲ್ಲಿ ಬರೀ ನಿನ್ನ ಬಗ್ಗೆ ನೆಗೆಟಿವ್ ಮಾತಾಡೋರೇ ಜಾಸ್ತಿ ಜನ ಇದ್ದಾರೆ. ಹಾಗಾಗಿ ನೀನು ತುಂಬ ಎಚ್ಚರಿಕೆಯಾಗಿರಬೇಕು. ಮತ್ತು ಯಾವುದೇ ಕೆಲಸ ಆದರೂ ಗೋಪ್ಯತೆ ಕಾಪಾಡ್ಕೋಬೇಕು. ನೀನು ರಹಸ್ಯವಾಗಿ ಮಾಡಿಕೊಂಡ್ರೆ ನಿನ್ನ ಕೆಲಸ ಗೆಲ್ತೀಯ. ಕೆಲಸ ಆಗೋದಕ್ಕೆ ಮುನ್ನ ನಾನು ಇಂಥದ್ದೊಂದು ಕೆಲಸ ಮಾಡ್ತೀನಿ ಅಂತ 4 ಜನಕ್ಕೆ ಗೊತ್ತಾದರೆ ಆ ಕೆಲಸ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಆದಷ್ಟು ಗೋಪ್ಯತೆ ಕಾಪಾಡು. ಹಾಗೆ ಸಾಧ್ಯವಾದರೆ 11 ದಿವಸ, ಇದು ಮಾಘ ಮಾಸ, ಭಾಳ ಒಳ್ಳೆಯ ದಿನಗಳಿದು. ಈ ಮಾಘ ಮಾಸದಲ್ಲಿ 11 ದಿವಸ ತಪ್ಪದೀರ ಪ್ರತಿ ದಿವಸ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ನಿನಗಿಷ್ಟವಾಗಿರ್ತಕ್ಕಂಥ ದೇವರ ಹೆಸರನ್ನು ಒಂದು 108 ಬಾರಿ ಹೇಳಿಕೊಂಡು ಒಂದು ಬನ್ನಿ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಮ್ಮ. ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ನಿನ್ನ ಕರ್ಮಫಲ ದೂರ ಆಗುತ್ತೆ, ನಿನ್ನ ಕೆಲಸ ಬೇಗ ಆಗುತ್ತೆ, ನಿನ್ನ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಮದುವೆ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ಚಿಂತೆ ಮಾಡಬೇಡ. ಇದೊಂದು ಅನುಷ್ಠಾನ ನೀನು ಮಾಡಿದ್ರೆ ನೀನು ಒಳ್ಳೆ ಮನೆ ಸೇರ್ತೀಯ. ನಿನ್ನ ಜಾತಕದಲ್ಲಿ ಇಲ್ಲೂ ಆ ಸಮಸ್ಯೆ ಇರೋದಕ್ಕೋಸ್ಕರ ಈ ಪರಿಹಾರ ನಾನು ಹೇಳಿದ್ದೇನೆ. ಇದೊಂದು ಮಾಡ್ಕೋ ಸಾಕು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಈಗ
ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಒಂದು ಹೆಚ್ಚಿನ ರೀತಿ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೋದು. ಹಾಗೆ ವಿಶೇಷವಾಗಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮತ್ತಷ್ಟು ಹೆಚ್ಚಿನ ರೀತಿ ವೃದ್ಧಿಸ್ಕೊಳ್ಬೋದು. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಾದರೆ ಓದಿನ ಕಡೆ ಹೆಚ್ಚು ಗಮನ ಕೊಡಿ, ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅರ್ಥೈಸ್ಕೊಂಡು ನಡೀರಿ. ಹಾಗೆ ಸಾಧ್ಯವಾದಷ್ಟು ಮೌನವಾಗಿದ್ದು ಕೆಲಸವನ್ನು ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಕೆಲಸದ ಕಡೆಯೇ ಮತ್ತಷ್ಟು ಗಮನ ಹರಿಸಿ, ಅಲ್ಲೂ ಲಾಭವನ್ನು ಗಳಿಸ್ತೀರಿ. ಹಾಗೆ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸತಕ್ಕಂಥ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ, ನಿಮಗೊಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ಯೋಗಫಲ ಭಗವಂತನ ಕೃಪೆಯಿಂದ ಎಲ್ಲವೂ ಕಾರ್ಯಸಿದ್ಧಿಯೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಪ್ರಯಾಣ ಕಾಲದಲ್ಲಿ ಲಾಭವಿದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ, ಅಂದುಕೊಂಡಿದ್ದನ್ನು ಸಾಧನೆ ಮಾಡಿದ್ದೇನೆ, ಸಾಧಿಸಿದ್ದೀನಿ ಅಥವಾ ಸಾಧಿಸಬಲ್ಲೆ ಎಂಬತಕ್ಕಂಥ ಮನಸ್ಸಿಗೆ ಆತ್ಮವಿಶ್ವಾಸ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಭಗವಂತನ ಆಶೀರ್ವಾದ ಪಡಿಬೋದು, ಗುರುಗಳ ಮಾರ್ಗದರ್ಶನ ಪಡಿಬೋದು. ನೀವು ಧರಿಸುವಂಥ ವಸ್ತ್ರದಿಂದ ಹಿಡಿದು ಮಾಡುವಂಥ ಕೆಲಸ ಕಾರ್ಯದವರೆಗೂ ಭಗವತ್ ಸಂಕಲ್ಪದಲ್ಲಿ ಎಲ್ಲವೂ ಕಾರ್ಯಸಿದ್ಧಿಯೇ. ಆದರೆ ಇವತ್ತು ನಿಮ್ಮ ಚಿಂತನೆ ಮಾತ್ರ, ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿ ಮಾತ್ರ ಭಾಳ ಅಚ್ಚುಕಟ್ಟಾಗಿರಬೇಕು. ವ್ಯವಹಾರಗಳನ್ನು ಆದಷ್ಟು ಅಂಗೈಯಲ್ಲಿ ಹಿಡಿದು ಕೆಲಸ ಮಾಡಬೇಕು. ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ, ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು, ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ಅವರಿಂದ ಒಂದಷ್ಟು ಮೋಸಕ್ಕೊಳಗಾಗುವಂಥ ಲಕ್ಷಣ ಇರ್ಬೋದು. ಆದರೆ ಜಾಗೃತರಾಗಿರಿ, ಎಚ್ಚರಿಕೆಯಾಗಿರಿ. ಹಾಗೆ ಬೆಲೆ ಬಾಳತಕ್ಕಂಥ ವಸ್ತುಗಳ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಇರಲಿ. ಯಾಕೆಂದರೆ ಇವತ್ತಿನ ದಿವಸ ಎಲ್ಲ ಜವಾಬ್ದಾರಿಗಳನ್ನು ಹೊರಬೇಕಾದಂಥ ಪರಿಸ್ಥಿತಿ ಆಗ್ಬೋದು. ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು ಎಂಬತಕ್ಕಂಥ ಚಿಂತನೆ ಆಗಿರ್ಬೋದು. ಹಾಗೆ ಜೊತೆಯಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಶತ್ರುತ್ವವು ಉಂಟಾಗ್ಬೋದು. ಹಾಗಾಗಿ ತಾಳ್ಮೆ ಬೇಕು, ಸಮಾಧಾನ ಬೇಕು, ಸರಿಯಾದ ಮಾರ್ಗದರ್ಶನ ಬೇಕು. ಆಗಲೇ ಕುಂಭರಾಶಿಯವರಿಗೆ ಒಳಿತಾಗ್ತಕ್ಕಂಥದ್ದು. ಏನೇ ಮಾಡಬೇಕಾದರೂ ಅದರ ಜೊತೆಗೆ ಮನೋಜವಂ ಆರ್ತುದಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಸಹಿತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದಲೇ ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ತಾವು ಏನನ್ನು ಚಿಂತನೆ ಮಾಡ್ತಿದ್ದೀರೋ, ಯಾವ ಫಲಾಫಲಗಳನ್ನು ಅಪೇಕ್ಷೆ ಪಡ್ತಿದ್ದೀರೋ, ಯಾವ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಿದ್ದೀರೋ, ಎಲ್ಲವೂ ಕಾರ್ಯಸಿದ್ಧಿಯೇ. ಆದರೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಈ ದಿನ ರಾಹುಕಾಲದಲ್ಲಿ ಸಾಧ್ಯವಾದಷ್ಟು ಈ ದಿನ ರಾಹುಕಾಲದಲ್ಲೇ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದಷ್ಟು ಹೆಸರು ಕಾಳಿಂದ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು, ಶುಭ ಸಂಧ್ಯಾಕಾಲ ತಪ್ಪದಿರ ಒಂದು ಗೋಗ್ರಾಸವನ್ನು ಕೊಟ್ಟು ಗೋವಿಗೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಮಾನಸಿಕವಾದಂಥ ಒತ್ತಡ ಆಗುತ್ತೆ. ನಿಮ್ಮ ಕೆಲಸಗಳಲ್ಲಿ ಅಷ್ಟು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಪರಿಪೂರ್ತಿ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರುತ್ತೆ. ಏನೇ ಮಾಡಿದ್ರೂ ಭಗವತ್ ಸಂಕಲ್ಪದಿಂದ ಆಗಬೇಕು, ಭಗವಂತನ ಕೃಪೆಯಿಂದ ಆಗಬೇಕು. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಆಗಿರಬೇಕು. ಅದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೈಸೂರಿಂದ ಮಾಡ್ತಾ ಇದೀವಿ. ಹಾ ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ರತ್ನಮ್ಮ ಅಂತ ಸ್ವಾಮಿ. ಹಾ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಕೊಡಿ. ಹಲೋ, ನಮಸ್ತೆ ತಾಯಿ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ ಸ್ವಾಮಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನಾವು 5 ವರ್ಷದಿಂದ ಮಾಡ್ತಾ ಇದೀವಿ ಕಣ್ಸ್ವಾಮಿ. ತುಂಬಾ ಕಷ್ಟ ಬಂದ್ಬಿಟ್ಟದೆ ಕಣ್ಸ್ವಾಮಿ. ನಾನು ಇರೋನು ಒಬ್ಬ ಮಗನೇ ಕಣ್ಸ್ವಾಮಿ. ಮದ್ವೆ ಅಂತ ಮಾಡ್ದೆ, 5 ವರ್ಷ ಆಗೋಯ್ತು ಸ್ವಾಮಿ. ಒಂದ್ ಮಗು ಹುಟ್ಟಿ 2 ಹೆಣ್ಮಕ್ಳ ಗಂಟೆ ಇದ್ದಿ, ಒಂದ್ ಮಗು ನಂತವರೆ, ಒಂದ್ ಮಗು ಹೊರಟವ್ರೆ. ನನ್ನ ಮಗನ್ಗೆ ಬೇಕಾದಷ್ಟು ಅವಳೆ ಹಿಂಸೆ ಕೊಡ್ತಾಳೆ ಕಣ್ಸ್ವಾಮಿ. ಯಾಕೆ ಗಂಡ ನನ್ನ ಹೆಂಡತಿ ಮಗನ್ಗೆ ಜೊತೆ ಯಾರು ದಿಕ್ಕಿಲ್ಲ ಕಣ್ಸ್ವಾಮಿ. ನನ್ನ ಮಗನ್ಗೆ ದೇವ್ರ ಬಲನಿಯ. ಇರ್ಲಿಮ್ಮ. ಮಗ ಏನು ಕೆಲಸ ಮಾಡ್ತಾರಮ್ಮ? ನಾವು ಐರನ್ ಮಾಡ್ತೀವಿ ಸ್ವಾಮಿ.
ಈಗ ಸೊಸೆ ಮನೇಲಿ ಇಲ್ವಾ? ಬಡವರು ತಂತಾನೆ ಐರನ್ ಮಾಡೋದು ಉಂಟು ಅಲ್ಲರಿ ಇಲ್ಲ ಸರ್ ಮೋಸ ಮಾಡೋದು ಅಂತಾನೆ ಸರ್. ಹೆದರಬೇಡಮ್ಮ. ನೋಡು ತಾಯಿ, ಕೆಡಿಸೋರು 100 ಜನ ಇದ್ದರೂ ಕಾಯೋನ್ ಮೇಲೊಬ್ಬ ಭಗವಂತ ಇದ್ದಾನೆ. ನೀವು ಮಾಡುವ ಕಾಯಕ ನೀವು ಶ್ರದ್ಧೆಯಿಂದ ಮಾಡ್ತಿದ್ರಿ, ಅದರಿಂದ ದೇವರು ನಿಮ್ಮನ್ನು ಕೈ ಹಿಡಿತಾನೆ. ಧೈರ್ಯವಾಗಿರಿ. ಈಗ ಸೊಸೆ ಮನೆಗೆ ಬರೋದಿಲ್ಲ ಅಂತಾರಮ್ಮ? ಎಲ್ಲ ನಾನು ಹೋಗಿ ಕರೆದೆ ಸ್ವಾಮಿ, ಎಲ್ಲ ಹೋಗಿ ಕರ್ದಿ ಅವ್ರು ಹೋರಪ್ಪ ಕಳ್ಸಿಕ್ಕಿಲ್ಲ ಅಂತ, ಅವ್ರು ಹೋಗ ಕಳ್ಸಿಕ್ಕಿಲ್ಲ ಅಂತ ಅವ್ರು ಅಂತಾರೆ. ಅವ್ಳು ಬರಕ್ಕೆ ಇಷ್ಟವಾಗಳೆ, ಅವ್ರ ತಾಯಿ ಬಿಡ್ತಾ ಇಲ್ಲ ಸ್ವಾಮಿ. ಹಾಂ ಹಾಂ. ಅವರು ದಿನ ಕಳೆದ್ರೆ ದಿನ ಮುಗಿದೋಗುತ್ತೆ ವಿನಃ ಕಳೆದೋಗಿರೋ ದಿನ ಬಾ ಅಂದರೆ ಬರುತ್ತಾ? ಅವ್ರ ಗಂಡ ಹೆಂಡತಿ ನೆಮ್ಮದಿಯಾಗಿ ಸಂತೋಷವಾಗಿ ಚೆನ್ನಾಗಿರ್ಬೇಕೋ ಬೇಡವೋ? ಅದು 2 ಮಕ್ಕಳು, ಆ ಮಕ್ಕಳಿಗೊಂದು ಶಾಲೆಗೆ ಸೇರಿಸಿ ಆ ಮಕ್ಕಳು ವಿದ್ಯಾವಂತರು ಮಾಡಬೇಕು ಬೇಡವೋ? ಏನು ಹೇಳ್ತಾರ ಅವರು? ಬರಲ್ಲ ಅಂತಾರ? ಅವಳು ಬರ್ತೀನಿ ಈಗಲೇ ಬರ್ಲಿಕ್ಕಿಲ್ಲ ನಾನು ಅಂತಾಳೆ. ಒಂದ್ ಮಗು ತಕೊಂಡಿ ಕಿರಿ ಮಗನ ಅವನು ಓದಿಸ್ಕೊಂಡಿ ಐರನ್ ಮಾಡ್ಕೊಂಡು ವಿದ್ಯಾಭ್ಯಾಸ ಮಾಡಿಸ್ತಾವನೆ. ಇರಿದು ಅಲ್ಲದೆ ಕಲ್ತ ನೀವು ಹೊಂಟೋಗ್ಬಿಟ್ಟು ಎಲ್ಲೆಲ್ಲೋ ಬೇಕೋ ತಿರುಗ್ತಾರೆ, ನಮ್ ಕಣ್ಣಿದ್ರಿಗೆ ತಿರುಗ್ತಾರೆ ಸ್ವಾಮಿ. ಅವಳು ಮಕ್ಕಳು ಏನು ಓದ್ತಾ ಇದ್ದಾರಮ್ಮ? ಎಷ್ಟನೇ ಕ್ಲಾಸ್ ಓದ್ತಾರೆ? ಒಬ್ಳು ಅವಳು ಹಿರಿಯಳು 3ನೇ ಕ್ಲಾಸ್ ಸ್ವಾಮಿ. ಅವ್ರ ಊರಲ್ಲಿ ಅವಳೆ, ಅವಳು ತವಳೆ. ಈ ಕಿರಿಯಳು ನಮ್ ತವಳೆ ಸ್ವಾಮಿ, 2ನೇ ಕ್ಲಾಸ್ ಓದ್ತಾ ಇರೋದು ಹೆಣ್ಮಗು. ಪಾಪ ಚಿಕ್ಕ ಮಗುನ ಬಿಟ್ಟು ಹೋದ್ರೆ ಅದಕ್ಕೆ ಅಮ್ಮನ ಪ್ರೀತಿ ಬೇಡವಾ? ಅಮ್ಮನ ಹತ್ರ ಇರಬೇಕೋ ಬೇಡ? ಅಮ್ಮನ ಹತ್ರ ಬೆಳಿಬೇಕೋ ಬೇಡವೋ? ಒಂದು ಕೆಲಸ ಮಾಡಮ್ಮ, ನೀವು ಯಾರು 4 ಜನ ದೊಡ್ಡವ್ರು ಕೂತ್ಕೊಂಡು ಆದಷ್ಟು ಆ ಮಗುನ ನಿಮ್ಮ ನೋಡಮ್ಮ, ಈ ಥರ ಈಗ ಮಕ್ಕಳಿಗೆ ಪರಿಸ್ಥಿತಿ ಇದೆ, ಮಕ್ಕಳ ಜೊತೆ ನೀವು ಇರಬೇಕು ಅಂತೇಳಿ ತಾಯಿಗೆ, ಮಕ್ಕಳು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತಾಯಿ ಪ್ರೀತಿ ಬೇಕು. ಹೆಣ್ಣು ಮಕ್ಕಳಿಗೆ ತಾಯಿ ಪ್ರೀತಿ ಬೇಕು. ಆ ಮಗುನ ಮುಂದಿಟ್ಕೊಂಡು ಆದಷ್ಟು ಬೇಗ ಮನೆಗೆ ಬರಲಿಕ್ಕೆ ಒಂದು ದಾರಿ ಆಗಲಿ. ಇದಕ್ಕೆ ನೀವು ಒಂದು ಕೆಲಸ ಮಾಡು, ಹತ್ತಿರದಲ್ಲಿ ನಿಮ್ಮ ಮೈಸೂರು ಅಂದರೆ ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರನ ಪ್ರಾರ್ಥನೆ ಮಾಡಿ ಅಲ್ಲಿ ಗಿರಿಜಾಶಂಕರ ಹತ್ರ ಒಂದು ಸಂಕಲ್ಪ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಮನೆ ಪರಿವಾರ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಒಂದು ಸಂಸಾರ ಎಲ್ಲವೂ ಚೆನ್ನಾಗಾದರೆ ನಿನ್ನ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಪ್ಪ ಅಂಥೇಳಿ ನಾಳೆನೇ ಹೋಗಿ ನಂಜುಂಡೇಶ್ವರನ ಪ್ರಾರ್ಥನೆ ಮಾಡಿ ಬನ್ನಿ. ಆ ದೇವಸ್ಥಾನದಲ್ಲೂ ಸ್ವಲ್ಪ ಬೆಲ್ಲ ಮತ್ತು ಹಾಲು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ. ಅದಾದಮೇಲೆ ನಿಮ್ಮ ಸೊಸೆ ಹತ್ರ ಕೂತ್ಕೊಂಡು ಮಾತಾಡಿ. ಆದಷ್ಟು ಬೇಗ ಅವ್ರು ಬರ್ಲಿಕ್ಕೆ ಒಪ್ಕೊಳ್ತಾರೆ. ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮಧುಗಿರಿ ತಾಲೂಕು, ತುಮಕೂರು ಡಿಸ್ಟಿಕ್ ಮಧುಗಿರಿ ತಾಲೂಕು ಸರ್ಜಮಳ್ಳಿ ಅಂತ ಸ್ವಾಮಿ. ಬಹಳ ಸಂತೋಷ ಸರ್. ತಮ್ಮ ಹೆಸರು? ನಮಸ್ತೆ ಸ್ವಾಮಿ. ಹಾ, ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ಕಾರ ಸ್ವಾಮಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ಏನಿಲ್ಲ ಗುರುಜಿ, ಮನೆ ಕಡೆ ಬಹಳ ತೊಂದ್ರೆ. ಏನು ಸಮಸ್ಯೆ ಆಗ್ತಿದೆ? ಏನ್ ಮಾಡಿದ್ರು ಕೈ ಹಾಕ್ತಿದ್ರು ಸ್ವಾಮಿ ವ್ಯವಹಾರಗಳು. ಏನು ಕೆಲಸ ಮಾಡ್ತೀರಿ ತಾವು? ತಾವು ವ್ಯವಸಾಯ ಮಾಡ್ತೀವಿ, ಕಸಬು ಸ್ವಾಮಿ. ನಾವು ಮಡವಾಡ್ರು, ಕಸಬು ಮಾಡ್ತೀವಿ. ಆಗ್ಲಿಪ್ಪ. ತಿರ್ಗಾ ನೆಕ್ಸ್ಟ್ ಮನೆಯವರಿಗೆ ಬಹಳ ತೊಂದರೆ ಆಗೈತೆ ಸ್ವಾಮಿ. ಈ ತಿಂಗಳಿಂದ ಜಾಸ್ತಿ ಕಷ್ಟ ಆಗಿತ್ತು ಸ್ವಾಮಿ. ಚಿಂತೆ ಮಾಡಬೇಡಿ, ಒಳ್ಳೇದಾಗತ್ತೆ. ಪ್ರತಿಯೊಬ್ಬರಿಗೂ 1-2 ದಿವಸನೇ ಕಷ್ಟನೇ ಜೀವನ ಇಲ್ಲ. ನೀವು ಮಾಡುವ ಕೆಲಸ ನಿಮ್ಮ ಹೇಳಿ ಸ್ವಾಮಿ. ಮನೆಯವರ ಹತ್ರ ಮಾತಾಡಿ ಸ್ವಾಮಿ. ಕೊಡಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಅವಾಗಲೇ ಒಂದ್ಸರಿ ಮಾಡಿದ್ವಿ ಸ್ವಾಮಿಗೆ, ಅವತ್ತು ನಿನ್ನೆನೂ ಮಾಡಿದ್ವಿ. ನಮಗೆ ಅದೇ ಗರ್ಭಕೋಶದ ಪ್ರಾಬ್ಲಮ್ ಇದೆ ಸ್ವಾಮೀಜಿ. ನಾವು 1 ತಿಂಗಳಿಂದ ಹಾಸ್ಪಿಟ್ಲ್ ಓಡಾಡ್ತಾ ಇದೀವಿ. ಏನು ಸಮಸ್ಯೆ ಆಗ್ತದೆ ಅಮ್ಮ? ಸೋಮವಾರ BP ಜಾಸ್ತಿ ಇದೆ ಅಂತ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಸ್ವಾಮಿ. BP ಜಾಸ್ತಿ ಅಂದರೆ ನೀನು ಹೆಚ್ಚು ಆಲೋಚನೆ ಮಾಡ್ತಾ ಇದೆಯಾ ಅಥವಾ ಭಯ ಪಡ್ತಾ ಇದೆಯಾ ಅಥವಾ ಯಾವುದೋ ಒಂದು ರೀತಿ ನಿನ್ನ ತಲೆ ತುಂಬ ಟೆನ್ಷನ್ ತುಂಬಿಕೊಂಡಿದೆ? ಮೊದಲು ಆ ಟೆನ್ಷನ್ನ ಕಡಿಮೆ ಮಾಡ್ಕೋಬೇಕು, BPನ ಕಡಿಮೆ ಮಾಡಬೇಕು. BP ಕಡಿಮೆ ಮಾಡಿಕೊಂಡ್ರೆ ಅಷ್ಟೇ ಎಲ್ಲ ಅನುಕೂಲ ಆಗುವಂಥದ್ದು. BP ಜಾಸ್ತಿ ಇದ್ದರೆ ಅದು ಬ್ರೈನ್ಗೆ ಎಫೆಕ್ಟ್ ಅಲ್ವಮ್ಮ. ನೀವು ಹೆಚ್ಚು ಆಲೋಚನೆ ಮಾಡಬಾರ್ದು, ಆದಷ್ಟು ತಾಳ್ಮೆ ತಗೊಳ್ಳಿ. ಆಮೇಲೆ ತಾಮ್ರದ ತಂಬಿಗೆನಲ್ಲಿ, ತಾಮ್ರದ ತಂಬಿಗೆ ಅಥವಾ ತಾಮ್ರದ ಬಿಂದಿಗೆನಲ್ಲಿ ನೀರಿಟ್ಟು ಆ ನೀರನ್ನೇ ಕುಡಿತಾ ಬನ್ನಿ. ಮತ್ತು ಈ ಬೀಟ್ರೋಟ್ ಇದೆಯಲ್ಲ, ಬೀಟ್ರೋಟು ಸ್ಲೈಸ್ ಮಾಡಿಕೊಂಡು ಬೀಟ್ರೋಟ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ತಿಂತಾ ಬರ್ತಾ ಇರಿ. ಅದು ನಿಮ್ಮ ಆರೋಗ್ಯದಲ್ಲಿ ಬಹಳ ಬೇಗ ಗುಣ ಆಗುತ್ತೆ. ಮನೆ ಕಡೆನೂ ಅಷ್ಟೇ ಗುರುಜಿ, ಏನ್ ಕೆಲಸ ಮಾಡಿದ್ರು ಮಾಡೋಣ ಅಂತ ಮನ್ಸಾಗುತ್ತೆ, ಆಮೇಲೆ ಕೆಲಸ ಅಂದ್ರೆ ಅದು ಆಮೇಲೆ ತರ ಮಾಡಕ್ಕೆ ಮನ್ಸು ಬರಲ್ಲ ಗುರುಜಿ. ಒಂದು ಕೆಲಸ ಮಾಡಿ, ಮನೆಯಲ್ಲಿ ದುಡ್ಡಿನ ಆಗ್ಲಿ ಅಥವಾ ಇನ್ನೊಂದು ಏನೇ ಒಂದು ಒಳ್ಳೆ ಕೆಲ್ಸಕ್ಕೆ ಮಾಡಕ್ ಹೋದ್ರು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆಗುತ್ತೆ ಗುರುಜಿ. ಇಲ್ಲಮ್ಮ, ಒಂದು ಕೆಲಸ ಮಾಡಿ, ನಿಮ್ಮ ಪ್ರಾಂತ್ಯದಲ್ಲಿ ಒಂದಷ್ಟು ಗಾಜಿನ ಸಾಂಬ್ರಾಣಿ ತಗೊಂಡು ಒಂದು 11 ದಿವಸ ಸಾಂಬ್ರಾಣಿ ಮತ್ತು ಬಿಳಿ ಸಾಸಿವೆ, ಸಾಂಬ್ರಾಣಿ ಬಿಳಿ ಸಾಸಿವೆ 2 ಮಿಶ್ರಣ ಮಾಡಿ ಮನೇಲಿ ಧೂಪ ಹಾಕಿ ಒಂದು 11 ದಿವಸ ಈ ಥರ ಮಾಡೋದ್ರಿಂದ ಕೆಲವಷ್ಟು ಆ ನೆಗೆಟಿವಿಟಿ ಅಂತಕ್ಕಂಥದ್ದು ಮನೆ ಸುತ್ತಮುತ್ತ ಏನಾದ್ರು ಕೆಡಕ ಪ್ರಯೋಗ ಇದ್ದರೂ ಎಲ್ಲವೂ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ನೀನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ದಂಗೆ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ.
ಆನಂದ್ ಗುರುಜಿ ಅವ್ರು ತುಂಬ ಬ್ಲೆಸ್ಸಿಂಗ್. ಅವರು ನಮಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಈ ಒಳ್ಳೆ ಕಾರ್ಯಕ್ರಮಕ್ಕೆ ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದಿಂದ ಆಭಾರಿ ಆಗಿದ್ದೀನಿ. ಇಲ್ಲಿ ನಾವು ಒಳ್ಳೆ ಕಾರ್ಯಕ್ಕೆ ಮಕ್ಕಳಿಗೆ ಸಪೋರ್ಟ್ ಮಾಡೋಕ್ಕೆ, ಅವ್ರ ಎಜುಕೇಷನ್ನ ಸಪೋರ್ಟ್ ಮಾಡೋಕ್ಕೆ, ಅವ್ರಿಗೆ ನಾವು ಎಷ್ಟು ಮಕ್ಕಳಿಗೆ ಒಳ್ಳೇದು ಮಾಡ್ಬೋದು, ಅದಕ್ಕೆ ತುಂಬ ಗುರುಜಿ ಅವರ ಆಶೀರ್ವಾದ ಇದೆ ಮತ್ತು ಗೈಡೆನ್ಸ್ ಇದೆ. ಗುರುಜಿನೇ ಗೈಡ್ ಮಾಡ್ತಾ ಇರ್ತಾರೆ ನಮಗೆ, ಇದು ಕಾರ್ಯ ಮಾಡಿ ಒಳ್ಳೆ ಕಾರ್ಯದಲ್ಲಿ ನಾವು ಅವ್ರ ಜೊತೆ ಯಾವಾಗಲೂ ಇರ್ತೀವಿ. ಅವ್ರು ತುಂಬ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಾವು ಗುರುಜಿಗೆ ತುಂಬ ಹೃದಯಪೂರ್ವಕವಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಮಕ್ಕಳ್ರೆ, ನೀವು ಕೂಡ ನಮ್ಮ ಭಾರತ ದೇಶಕ್ಕೆ ನೀವೇ ಫ್ಯೂಚರ್. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಪೂಜ್ಯ ಶ್ರೀ ಆನಂದ್ ಗುರೂಜಿ ಮಹರ್ಷಿಗಳು ನಮ್ಮೂರಿಗೆ ಪಾದಸ್ಪರ್ಶ ಮಾಡಿ ಇವತ್ತು ನಮ್ಮೆಲ್ಲರನ್ನು ಪುನೀತಗೊಳಿಸಿದ್ದಾರೆ. ಸ್ವಾಮೀಜಿಯ ದರ್ಶನ ಕಂಡಂತಹ ನಾವೆಲ್ಲ ಅವರಿಗೆ ಆದರದ ಸ್ವಾಗತ ಮಾಡಿ ಬರಮಾಡಿಕೊಂಡು ಇಂದಿನ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾಂದಿ ಆಡ್ತಾ ಇದ್ದೀವಿ. ಇವತ್ತು ಸಾಮಾಜಿಕ ಕಾರ್ಯಕ್ರಮದ ಬದ್ಧತೆ ಮೂಲಕ ಡಿವೈನ್ ಸ್ಟಾರ್ ರಕ್ಷಣಾ ಕವಚದ ಕಂಪನಿ ವತಿಯಿಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ರ್ಯಾಕ್ ಶೂಟ್ ಮತ್ತು ಬೋಧಕ ಸಾಮಗ್ರಿಗಳನ್ನು ವಿತರಿಸಲು ಬಂದಿರತಕ್ಕಂಥ ಕಂಪನಿಯ ಪದಾಧಿಕಾರಿಗಳೇ, ಇಂಥ ಒಳ್ಳೆಯ ವೇದಿಕೆ ಕಲ್ಪಿಸಿಕೊಟ್ಟಂಥ ನಮ್ಮ ಡಿವೈನ್ ಸ್ಟಾರ್ ರಕ್ಷಣಾ ಕವಚದ ಅಧಿಕಾರಿ ವೃಂದಗಳವರಿಗೆ ಹಾಗೂ ಅವರ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ, ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರನ್ನು ನೆನೆಸ್ಕೊಳ್ಬೇಕು. ಪ್ರತಿ ದಿವಸ ಅನ್ನವನ್ನು ಉಣಬಡಿಸ್ತಕ್ಕಂಥ ರೈತ ಬಾಂಧವರನ್ನು ನೆನೆಸ್ಕೊಳ್ಬೇಕು. ಅಂತಹ ರೈತ ಬಾಂಧವರ ಪುಟ್ಟ ಪುಟಾಣಿ ಮಕ್ಕಳು ನೀವು. ನಿಮಗೆ ವಿದ್ಯಾದಾನ ಮಾಡ್ತಿರ್ತಕ್ಕಂತಹ ಗುರುಗಳು ಅವರೂ ಭಾಗ್ಯವಂತರು. ಅಂತಹ ಗುರುಗಳನ್ನು ಪಡೆದಿರತಕ್ಕಂತಹ ನೀವು ಭಾಗ್ಯವಂತರೇ. ಸುಂದರವಾದಂತಹ ವೇದಿಕೆ. ಈ ವೇದಿಕೆ ಮೇಲಿರ್ತಕ್ಕಂಥ ಈ ತಂದೆ ಮಕ್ಕಳ ಬಾಂಧವ್ಯ ಇದೆಯಲ್ಲ, ಬಹುಶಃ ಇದು ಯಾರಿಗೂ ಸಿಗೋದಲ್ಲ. ಮಗ ಏನು ಮಾಡಿದ್ರೂ ತಂದೆ ಅದಕ್ಕೆ ಅಸ್ತು ಅನ್ನೋದು. ಆದರೆ ಮಗ ಹೋಗುವ ದಾರಿ ಒಳ್ಳೆ ಸಂಸ್ಕಾರವಂತದ ನಡೆ ನಡೀತಿದ್ದಾನೆ ಅಂದರೆ ಅದಕ್ಕೆ ತಂದೆ ಆದಂತಹವರು 2 ಹೆಜ್ಜೆ ಹಿಂದಕ್ಕೂ ಹಾಕ್ದಿರ ನಾನು ನಿನ್ನ ಜೊತೆಲಿದ್ದೀನಿ ಅಂತ ಸಹಾಯ ಮಾಡ್ತಿರ್ತಕ್ಕಂಥವ್ರು. ದಿ ಡಿವೈನ್ ಸ್ಟಾರ್ ಪೆಂಡೆಂಟಿನ ಮಾಲೀಕರಾಗಿರ್ತಕ್ಕಂತಹ ಓಂ ಪ್ರಕಾಶ್ ಗುಲ್ಜಾರ್ ಅವರು ಅವರ ಮಗನಿಗೆ ಹೇಳಿದ ಒಂದು ಕಿವಿ ಮಾತು, ನೀನು ಏನು ವ್ಯವಹಾರ ಆದರೂ ಮಾಡು, ನಮ್ಮ ಭಾರತದ ನಮ್ಮ ರಾಜ್ಯದ ರೈತ ಬಾಂಧವರ ಮಕ್ಕಳಿಗೆ ಏನಾದರೂ ಒಂದು ಕಿಂಚಿತ್ ಸಹಾಯ ಮಾಡು. ನೀನು ಸಂಪಾದನೆ ಮಾಡೋದ್ರಲ್ಲಿ ಒಂದಿಷ್ಟು ಭಾಗವನ್ನು ರೈತ ಬಾಂಧವರ ಮಕ್ಕಳಿಗೆ, ಶಾಲೆಗಳಿಗೆ, ಅದರಲ್ಲೂ ಇಂತಹ ಒಂದು ಕಡೆ ಬಂದು ಈ ಶಾಲೆಗಳನ್ನು ಹುಡುಕಬೇಕು ನೀವು ಅಂತ ಹೇಳಿದರು. ಅವರ ಆ ಕಿವಿ ಮಾತು ಇವತ್ತಿಷ್ಟು ದೊಡ್ಡ ಕಾರ್ಯಕ್ರಮ ಆಯಿತು. ನನಗೆ ಇಲ್ಲಿ ಒಳಗೆ ಬಂದ ತಕ್ಷಣ ಒಂದು ಮನಸ್ಸಿಗೆ ಬಾಧೆ ಆಯಿತು. ನಾನು ಬಹುಶಃ ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದರೆ ನಿಮ್ಮ ಜೊತೆ ನಾನು ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದಾಗಿತ್ತು. ಆ ಭಾಗ್ಯ ನನಗಿಲ್ವಲ್ಲ ಅಂತ. ಯಾಕೆಂದರೆ ಇವತ್ತು ನೀವು ಕೂತ ಸ್ಥಳದಲ್ಲಿ ನಾನು ಅಲ್ಲೇ ಕೂತಿದ್ದೆ. ಮೊದಲು ನೀವು ಕೂತ ಸ್ಥಳ ನಾನು ಕೂತಿದ್ದಂಥದ್ದೇ. ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲೇ. ಸರ್ಕಾರಿ ಶಾಲೆಯಲ್ಲಿ ಓದಿ ನೀವು ಕೂತಂಥ ಸ್ಥಳದಲ್ಲಿ ಕೂತು ಯಾರಾದರೂ ಇಂಥ ಹಿರಿಯರು ಬಂದು ನಮ್ಮ ಶಾಲೆಗಳನ್ನು ಗುರುತಿಸಿ, ನಮ್ಮನ್ನು ಗುರುತಿಸಿ ನಮಗೊಂದು ಪೆನ್ಸಿಲೋ, ಒಂದು ರಬ್ಬರೋ, ಒಂದು ಪುಸ್ತಕನ ಕೊಡ್ತಾರೆ ಅಥವಾ ಒಂದು ಸ್ಲೇಟ್ ಕೊಡ್ತಾರೆ ಅಂದರೆ ಅಲ್ಲಿ ಬೆಳಗ್ಗೆಯಿಂದ ಕಾತುರತೆಯಿಂದ ಕಾಯ್ತಾ ಇದ್ವಿ ನಾವು. ಎಷ್ಟೊತ್ತಿಗೆ ಆ ಕಾರ್ಯಕ್ರಮ, ಎಷ್ಟೊತ್ತಿಗೆ ಬಂದು ನಮಗೆ ಸ್ಲೇಟ್ ಕೊಡ್ತಾರೆ, ಎಷ್ಟೊತ್ತಿಗೆ ನಮಗೊಂದು ಸಮವಸ್ತ್ರ ಕೊಡ್ತಾರೆ ಅಂತ. ಯಾಕೆಂದರೆ ಈ ಭರತಖಂಡ, ಭಾರತ ದೇಶ, ಕರ್ನಾಟಕ ರಾಜ್ಯ, ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸ್ತಕ್ಕಂಥವ್ರು, ಕೈ ಹಿಡಿತಕ್ಕಂಥವ್ರು, ಜ್ಞಾನವನ್ನು ಪಸರಿಸಬೇಕಾದ್ರೆ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ಒದಗಿಸ್ತಕ್ಕಂಥವ್ರು ಬೆರಳೆಣಿಕೆಯಷ್ಟು ಮಾತ್ರ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾದಂಥ ರೀತಿ ಎಲ್ಲರೂ ಸಹಿತ ಒಂದು ಹೆಜ್ಜೆ ಮುಂದೆ ಹಾಕ್ತಿದ್ದಾರೆ. ಇಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಸಹಿತ ಸೇರಬೇಕು, ಅದಕ್ಕೆ ಏನಾದರೂ ಒಂದಿಷ್ಟು ಮಕ್ಕಳನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಚಿಂತನೆ
ಇನ್ನೊಂದು ನಿಮ್ಮ ಶಾಲೆಯಲ್ಲಿ ನೋಡಿದಾಗ ನನಗೊಂದು ಸಂತೋಷ ಆಗಿದ್ದೇನಪ್ಪ ಅಂದರೆ, ಇಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಗೌರವಯುತವಾಗಿ ನಡ್ಕೊಳ್ತಾ ಇದ್ದೀರಲ್ಲ, ಇದು ಬಹಳ ಸಂತೋಷ. ನನ್ನ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ಬಾರಿ ಹೇಳ್ತೇನೆ, ಓದುವ ವಿದ್ಯಾರ್ಥಿನಿಯರು ಮೈ ತುಂಬ ಬಟ್ಟೆ ಹಾಕಿ ಅಂತ. ಯಾತಕ್ಕೋಸ್ಕರ? ನೀವು ಮೈ ತುಂಬ ಬಟ್ಟೆ ಹಾಕಿ ಒಳ್ಳೆ ಸಂಸ್ಕಾರವಂತರಾಗಿ ಮೊದಲು ಮನೆ ಬಿಟ್ಟು ಆಚೆ ಬರಬೇಕಾದ್ರೆ ಮೊದಲು ಅಪ್ಪ ಅಮ್ಮನ ಕಾಲಕ್ಕೆ ನಮಸ್ಕಾರ ಮಾಡಬೇಕು. ನಿಮಗೆ ದೇವರು ಎಲ್ಲಿದ್ದಾನಪ್ಪ ಅಂದರೆ ಗುಡಿಯಲ್ಲೋ ದೇವಸ್ಥಾನದಲ್ಲೋ ಅಲ್ಲ ದೇವರಿರೋದು. ದೇವರು ಪ್ರತ್ಯಕ್ಷವಾಗಿ ಪ್ರತಿ ದಿವಸ ನಿಮಗೆ ಅನ್ನ ಬಟ್ಟೆಯನ್ನು ಕೊಡ್ತಿರ್ತಕ್ಕಂಥ, ನಿಮಗೆ ಪ್ರೀತಿ ವಿಶ್ವಾಸವನ್ನು ಹಂಚ್ತಿರ್ತಕ್ಕಂಥ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ. ಪ್ರತಿ ದಿವಸ ಮನೆ ಬಿಟ್ಟು ಆಚೆ ಬರಬೇಕಾದ್ರೆ ಮೊದಲು ನಿಮ್ಮ ಅಪ್ಪ ಅಮ್ಮನ ಕಾಲಕ್ಕೆ ನಮಸ್ಕಾರ ಮಾಡಬೇಕು. ನೀವು ಮನೇಲಿ ಅಜ್ಜಿ ತಾತ ಇದ್ದರೆ ಅಜ್ಜಿ ತಾತಂಗೆ ಪ್ರೀತಿ ವಿಶ್ವಾಸವಾಗಿ ನಗನಗ್ತಾ ಮಾತಾಡಿಸಿ ಬರಬೇಕು. ಅಲ್ಲಿಂದ ಶಾಲೆಗೆ ಬಂದ ತಕ್ಷಣ ಶಾಲೆಯ ಪ್ರಥಮ ದ್ವಾರ ಗೇಟ್ ದಾಟ್ಕೊಂಡು ಒಳಗೆ ಬರ್ತಿರಲ್ಲ, ಆ ಗೇಟ್ ಹತ್ತಿರ ಒಂದ್ಸತಿ ಕೈ ಮುಗಿಬೇಕು. ನಿಮ್ಮ ಉಪಾಧ್ಯಾಯರಿಗೆ, ಅಧ್ಯಾಪಕರಿಗೆ, ಇಲ್ಲಿನ ಮುಖ್ಯಸ್ಥರಿಗೆ ನೀವು ನಮಸ್ಕಾರ ಮಾಡಬೇಕು. ಅದು ತಪ್ಪಲ್ಲ. ಅದಾದಮೇಲೆ ನಿಮ್ಮ ವಿದ್ಯಾರ್ಥಿ ಜೀವನ ಅಲ್ಲಿ ನೀವು ಪ್ರಾರಂಭಿಸ್ಕೊಳ್ತೀರಿ. ನಿಮ್ಮ ಆಟ ಪಾಠಗಳಲ್ಲಿ, ನಿಮ್ಮ ಮುಗ್ಧಾದಂಥ ಮಕ್ಕಳ ಮುಗ್ಧ ಮನಸ್ಸಿನ ಅಕ್ಕಪಕ್ಕ ಇರತಕ್ಕಂಥ ಸ್ನೇಹಿತರಲ್ಲಿ ನೋಡಿ, ಆ ಬ್ಯಾಚಲ್ಲಿ 4 ಜನ ಅವ್ರದ್ದೇ ಪ್ರಪಂಚ, ನಂದು ಅದೇ ಪ್ರಪಂಚ. ಆಗ ಏನು ಮಾಡೋದು, ನನಗಿಲ್ಲಿ ಮುಂದೆ ಕೂತಿದ್ದೀನಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಪಾಠ ಹೇಳ್ತಾ ಇದ್ದೀನಿ. ಹೀಗೆ ಯಾರಾದರೂ ವೇದಿಕೆ ಮೇಲೆ ಕೂತು ಏನಾದ್ರು ಪಾಠ ಹೇಳಬೇಕಾದ್ರೆ ನಾನು ನಿಮ್ಮ ಥರ ತೀಟೆ ಮಾಡ್ತಾ ಇದ್ದೆ. ಚೆನ್ನಾಗಿರುತ್ತೆ. ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ನಮಗೆ ಕ್ರಮಶಿಕ್ಷಣ ಹೇಳಲಿಕ್ಕೆ ಇಬ್ಬರು ಟೀಚರ್ಸ್ ಓಡಾಡ್ತಾ ಇರಬೇಕು. ಅವರು ಅದು ಅವ್ರ ಜವಾಬ್ದಾರಿ. ಆದರೂ ಈ ಬಾಲ್ಯ ಜೀವನ ಇದೆಯಲ್ಲ, ಈ ವಿದ್ಯಾರ್ಥಿ ಜೀವನ ಎಷ್ಟು ಸುಂದರ ಆಗುತ್ತಾ. ಜವಾಬ್ದಾರಿಯನ್ನು ಹೊತ್ತು ಈ ಸ್ಥಾನಕ್ಕೆ ಬಂದು ಕೂತ್ಕೊಂಡ ಮೇಲೆ ನಮಗೆ 180 ಥರ ಕಂಡೀಷನ್ಸ್ ಇರುತ್ತೆ. ಆದರೆ ನಿಮಗೆ ಯಾವ ಕಂಡೀಷನ್ ಅಲ್ಲ. ಹಾಗೆ ನಿಮಗಿರ್ತಕ್ಕಂಥದ್ದು ಒಂದೇ ಪ್ರಧಾನವಾದಂಥದ್ದು ಏನಪ್ಪ ಅಂದರೆ, ಒಳ್ಳೆ ಜ್ಞಾನವಂತರಾಗಬೇಕು. ಗುರುಗಳು ಹೇಳ್ಕೊಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಬೇಕು. ನಿಮ್ಮ ಕೈ ಬರಹವನ್ನು ಚೆನ್ನಾಗಿ ವೃದ್ಧಿಸ್ಕೊಳ್ಬೇಕು. ಆದಷ್ಟು ಈ ಮೊಬೈಲಿಂದ ದೂರ ಇರಬೇಕು. ಈ ಮೊಬೈಲ್ ಪ್ರಪಂಚ ಬಂದ ಮೇಲೆ ನಿಮ್ಮ ವಿದ್ಯಾರ್ಥಿಗಳ ಜೀವನಕ್ಕೂ ಸಹಿತ ತುಂಬ ದೊಡ್ಡದಾದಂಥ ಒಂದು ಮಾರಕ ಇದೆ. ಆದಷ್ಟು ವಿದ್ಯಾರ್ಥಿಗಳು ಮೊಬೈಲ್ನ ದೂರ ಮಾಡಿ ನಿಮ್ಮ ವಿದ್ಯಾರ್ಥಿಯ ಜೀವನವನ್ನು, ಸುಂದರವಾದಂಥ ಜೀವನವನ್ನು ಆಹ್ಲಾದಿಸಿ, ಆನಂದಿಸಿ. ಆದರೂ ಸರ್ಕಾರಿ ಶಾಲೆ ಅಂತಕ್ಕಂತಹ ಈ ಪದಕ್ಕೆ ಒಂದಷ್ಟು ಜನ ಮೂಗು ಮುರಿತಕ್ಕಂಥವರು ಇಂಥ ಶಾಲೆಗಳಿಗೆ ಬಂದು ಇಲ್ಲಿರ್ತಕ್ಕಂಥ ನಿಮ್ಮನ್ನು ನೋಡಿ ಅವ್ರು ಕಲಿಬೇಕಾದ್ದು ಬಹಳ ಇದೆ. ಇವತ್ತಿನ ದಿವಸ ಇಂಗ್ಲೀಷ್ ಶಾಲೆಗಳಲ್ಲಿ, ಇಂಗ್ಲೀಷ್ ಮೀಡಿಯಂ ಶಾಲೆಗಳಂತ ಬಂದಿದೆಯಲ್ಲ, ಅಪ್ಪ ಅಮ್ಮ ಸಂಪಾದನೆ ಎಲ್ಲ ಬರೀ ಶಾಲೆಗೆ ತತ್ತಬೇಕು. ಅಪ್ಪ ಅಮ್ಮ ರಾತ್ರಿಯಂದಿರ ಹಗಲಂದಿರ ದುಡಿದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೊಡಬೇಕಾದಂಥ ಪರಿಸ್ಥಿತಿ ಇವತ್ತಿನ ದಿವಸ ಶಾಲೆಗಳಾಗಿದೆ. ಎಲ್ಲರೂ ಹೇಳೋ ಮಾತು ಏನು ಗೊತ್ತಾ? ನಿಮ್ಮ ಮುಂದೆ ಇದು ನಾನು ಹೇಳೋದು ಸರಿಯೋ ತಪ್ಪೋ ಅದು ನನಗೆ ಗೊತ್ತಿಲ್ಲ, ಆದರೂ ಒಂದು ಮಾತು ಹೇಳ್ತೇನೆ. ಇವತ್ತು ವಿದ್ಯಾರ್ಥಿಗಳ ಜೀವನ, ವಿದ್ಯಾಭ್ಯಾಸ ಬಡವರ ಪಾಲಿಗೆ ಬಹಳ ದೂರ ಅಂತ ಹೇಳ್ತಿದ್ದಾರೆ. ಆದರೆ ನಾನು ಹೇಳ್ತಾ ಇದ್ದೇನೆ, ಸರ್ಕಾರಿ ಶಾಲೆ ಎಂಬತಕ್ಕಂಥ ಒಂದು ಹೆಸರನ್ನ ಪಕ್ಕದಲ್ಲಿ ಇಟ್ಟರೆ ಸರ್ಕಾರಿ ಶಾಲೆ ಯಾವ ಶಾಲೆಗೂ ಏನು ಕಡಿಮೆ ಇಲ್ಲ. ಇಲ್ಲಿ ಅಂತಹ ಅದ್ಭುತವಾದಂಥ ಪಾಠ ಪ್ರವಚನ ಇದೆ. ನಿಮ್ಮ ಜೀವನಕ್ಕೆ ಬೇಕಾದಂಥ ಮೌಲ್ಯವರ್ಧಿತ ಪಾಠ ಪ್ರವಚನ ಇಲ್ಲಿದೆ. ಅದನ್ನು ನೀವು ಸ್ವೀಕರಿಸಬೇಕು, ಸ್ವಾಗತಿಸಬೇಕು, ಗುರುಗಳನ್ನು ಗೌರವದಿಂದ ಕಾಣಬೇಕು. ಹಾಗೆ ಪ್ರತಿನಿತ್ಯ ನೀವೇನು ಪಾಠ ಏನು ಕಲಿತಿದ್ದೀರಿ, ಆ ಕಲಿತಂಥ ಪಾಠನ ಒಮ್ಮೆ ಮನೆಗೆ ಹೋಗಿ ರಾತ್ರಿ ಆ ಪುಸ್ತಕವನ್ನೆತ್ತಿ ಮೂಲೆಗಿಡಿದಿರ, ಇವತ್ತು ಏನು ಗುರುಗಳು ಹೇಳ್ಕೊಟ್ಟಿದ್ದಾರೆ, ಏನು ಟೀಚರ್ಸ್ ಪಾಠ ಮಾಡಿದ್ದಾರೆ, ಅದನ್ನು ಮರುಕಳಿಸಿ ನೀವು ಯೋಚನೆ ಮಾಡಿ ಹೇಳಬೇಕು. ಆಗಲೇ ಸುಂದರವಾದ ಬದುಕಾಗುತ್ತೆ. ಇವತ್ತಿನ ಅರ್ಥಪೂರ್ಣವಾದಂತಹ ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ, ನನಗೆ ಈ ಶಾಲೆಗೆ ಬಂದದ್ದು ಬಹಳ ಸಂತೋಷ. ನಮ್ಮ ರಾಜೀವ್ ಗೋಲ್ಚಾರ್ ಅವರು 3 ದಿವಸಗಳ ಹಿಂದೆನೂ ಹೇಳಿದರು, ಒಂದು ದಿನಾಂಕ ಬದಲಾಯಿತು. ಆಗ ನನ್ನ ಮನಸ್ಸಿಗೆ ಭಾಳ ನೋವಾಯಿತು. ಅಯ್ಯೋ, ನಿಮಗೆ ಕೊಟ್ಟ ಮಾತು ನಾನು ತಪ್ಪಿಸ್ದಂಗೆ ಆಯ್ತಲ್ಲ ಅಂತ. ಇಲ್ಲಿಗೆ ಬಂದಮೇಲೆ ಇನ್ನೊಂದು ಸ್ವಲ್ಪ ಸಮಸ್ಯೆ ನೋವು ಜಾಸ್ತಿ ಆಯಿತು. ಯಾಕೆಂದರೆ ನಿಮಗೆ ಕೊಟ್ಟ ಸಮಯಕ್ಕೆ ನಾನು ಬರಲಿಕ್ಕೆ ಆಗಲಿಲ್ವಲ್ಲ ಅಂತ. ಆದರೆ ಇವತ್ತು ಒಂದು ವಿಚಾರ ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಇವತ್ತಿನ ತಿಥಿವಾರ ನಕ್ಷತ್ರ ಇದು ನಿಮಗೆ ಎಷ್ಟು ಗೊತ್ತಾಗ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಹಿಂದೆ ನಾವು ಶಾಲೆ ಓದಬೇಕಾದ್ರೆ ನಮಗೆ ತಿಥಿವಾರ ನಕ್ಷತ್ರ ಯೋಗ ಕರ್ಣ ಎಲ್ಲ ಹೇಳೋರು. ಇವತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಪಾಠದಲ್ಲಿ. ಇವತ್ತು ಆ ಪಾಠವಿಲ್ಲ ಅಲ್ವಾ? ನಮಗಿತ್ತು. ಈಗೆಲ್ಲ ಭಾನುವಾರ ಸೋಮವಾರ ಇನ್ನು ಸ್ವಲ್ಪ ದಿವಸಕ್ಕೆ ಹೊರಟೋಗುತ್ತೆ. ಸಂಡೇ ಮಂಡೇ ಬಂದುಬಿಡುತ್ತೆ. ಭಾನುವಾರ ಸೋಮವಾರ ಹೋಗುತ್ತೆ, ಸಂಡೇ ಮಂಡೇ ಬರುತ್ತೆ. ಏನೇ ಬಂದರೂ ಅಪ್ಪ ಅಮ್ಮ, ಅಪ್ಪ ಅಂತ ಅನ್ನಬೇಕು, ಅಮ್ಮ ಅಂತ ಅನ್ಬೇಕು.
ಆ ಅಮ್ಮ ಅಂತಕ್ಕಂಥ ಆ ಮಧುರತ್ವದ ಅಮ್ಮನಿಗಿರ್ತಕ್ಕಂಥ ಈ ಅಮ್ಮ ಅನ್ನೋ ಪದಕ್ಕಿರೋ ಅರ್ಥ ತುಂಬ ಚೆನ್ನಾಗಿದೆ. ಆದರೆ ನಮ್ಮ ಮಮ್ಮಿ ಬೇಡ, ಮಮ್ಮಿ ಬೇಡ, ಅಮ್ಮ ಬೇಕು, ಅಪ್ಪ ಬೇಕು, ಡ್ಯಾಡಿ ಬೇಡ. ಇದನ್ನು ನಾವು ಕಲಿಯೋಣ. ಕರ್ನಾಟಕದಲ್ಲಿ ಕನ್ನಡವನ್ನು ಬೆಳೆಸೋಣ. ಹಾಗೆ ವಿಶೇಷವಾಗಿರ್ತಕ್ಕಂಥ ರೀತಿ ನಮ್ಮ ಜೀವನಕ್ಕೆ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣೋಣ. ಇನ್ನು ನಾನು ಮಾತಾಡ್ತಾ ಹೊರಟ್ರೆ ನಿಮ್ಮ ಗಮನ ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆದರೆ ಒಂದು ನನಗೆ ಬಹಳ ಸಂತೋಷ, ನನ್ನ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯ ನನ್ನ ಪ್ರವಾಸ ಮಾಡಬೇಕಾದ್ರೆ ನಿನ್ನಂಥ ವಿದ್ಯಾರ್ಥಿನಿಯರು ಅಲ್ಲಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಿಗ್ತಾ ಇರ್ತಾರೆ, ಮಾತಾಡ್ತೀವಿ. ಆದರೆ ಇಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ನಿಮಗೆ ಜನ್ಮ ಕೊಟ್ಟ ನಿಮ್ಮ ತಂದೆ ತಾಯಿಗೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಉಪಾಧ್ಯಾಯರು ಅಧ್ಯಾಪಕರಿಗೂ ಒಳ್ಳೆಯದಾಗಲಿ. ಈ ನಿಮ್ಮ ಆನಂದ್ ಗುರೂಜಿಯವರ ಸಬ್ಜೆಕ್ಟು ಬರೀ ಜ್ಯೋತಿಷ್ಯ ಮಾತ್ರ ಅಲ್ಲ. ಆನಂದ್ ಗುರೂಜಿಯವರು ಬರೀ ಜ್ಯೋತಿಷಿಗಳಲ್ಲ. ನಿಮ್ಮಂಥ ಪುಟ್ಟ ಮಕ್ಕಳ ಜೊತೆ ಸೇರಿದ್ರೆ ಮಕ್ಕಳಿಗೆ ಏನು ಪಾಠ ಮಾಡಬೇಕು ನಾನು ಮಾಡ್ತೀನಿ. ಹಾಗೆ ಒಂದು ಸಂಸಾರದಲ್ಲಿ ಬರ್ತಕ್ಕಂತಹ ಯಾವುದೇ ಸಮಸ್ಯೆಗಳಿಗಾದರೂ ಸಮಸ್ಯೆಗೊಂದು ಪಾಠ ಮಾಡ್ತೀನಿ. ನಿಮ್ಮ ಅಮ್ಮನಿಗೂ ನಿಮ್ಮ ಅಮ್ಮಮ್ಮನಿಗೂ, ಅಂದರೆ ಅಮ್ಮ ಅಜ್ಜಿ, ಅಮ್ಮನಿಗೆ ಅತ್ತೆ, ಅವ್ರಿಗೂ ಪಾಠ ಮಾಡ್ತೀನಿ, ಬಿಡೋದಿಲ್ಲ ನಾನು. ಬಟ್ ನನ್ನ ಉದ್ದೇಶ ಎಲ್ಲ ಮಕ್ಕಳು ಸಂಸ್ಕಾರವಂತರಾಗಬೇಕು, ಒಳ್ಳೆ ಜ್ಞಾನ ಕಲಿಬೇಕು. ಅಂತಹ ಅಚ್ಚುಕಟ್ಟಾದಂತಹ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಒಳ್ಳೆಯದಾಗಲಿ. ಮತ್ತೊಮ್ಮೆ ತೂಬಿಗೆರೆಯ ಗ್ರಾಮಸ್ಥರಿಗೂ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ಹಾಗೆ ಇವತ್ತು ಅಯ್ಯಪ್ಪ ಸ್ವಾಮಿಯ ಭಜನೆ ಮಾಡಿ ಅನ್ನದಾಸೋಹ ಮಾಡಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಗೂ ಹಾಗೂ ಈ ಭಾಗದ ಎಲ್ಲ ನನ್ನ ರೈತ ಬಾಂಧವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಳ್ಳೆಯದಾಗಲಿ, ಶುಭವಾಗಲಿ.